ರಾಜಕೀಯಕ್ಕೆ ಒಬ್ಬ ರೈತರ ಮಗ ಬಂದ್ರೆ ಏನ್ ಆಗುತ್ತೆ ಅನ್ನೋದಕ್ಕೆ ಈ ಭಾಗವೇ ಸಾಕ್ಷಿ. ಅಂಜಿನಪ್ಪ ಅಂತ ಕರೀತಾರೆ, ಜೊತೆಗೆ ಅವ್ರನ್ನ ಪ್ರೀತಿಯಿಂದ ಪುಟ್ಟು ಅಂತಾನು ಕೂಡ ಕರೀತಾರೆ. ಒಬ್ಬ ರೈತನಾಗಿ ಕೆಲಸ ಮಾಡಿ, ಕುರಿ ಸಾಕಾಣಿಕೆ ಮಾಡಿ, ಅಥವಾ ತನ್ನ ಜಮೀನಲ್ಲಿ ತಾನು ಬೆಳೆದ ಬೆಳೆಯಲ್ಲಿ ಒಂದಿಷ್ಟು ಹಣವನ್ನ ಪಡೆದು ಅದನ್ನ ಸಮಾಜ ಸೇವೆಗೆ ವಿನಿಯೋಗಿಸಬೇಕು, ಅನಂತರದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಲ್ಬೇಕು ಅಂತ ಅಂದ್ಕೊಂಡು ಪ್ರತಿದಿನ ಇವ್ರ ಮನೆಗೆ ಬಂದ್ರೆ ನೂರಾರು ಜನ ಸಹಾಯವನ್ನ ಪಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ. ನಾವು ಒಂದು 10 ರೂಪಾಯಿ ಅಷ್ಟು ಕೊಟ್ರೆ ಭಗವಂತ ನಮಗೆ 1000 ರೂಪಾಯಿ ಅಷ್ಟು ಕೊಡ್ತಾನೆ. ಕೊಡೋಂಥದ್ದು ಕಲಿಬೇಕು ಪ್ರತಿಯೊಬ್ಬ ಮನುಷ್ಯ. ಎಲ್ಲ ಒಂದ್ ಕಡೆ ಸ್ಟಾಕ್ ಮಾಡ್ಕೊಳ್ಳೋಂಥದ್ದು ಕಲ್ತ್ರೆ ನಮ್ಮಲ್ಲಿ ಏನು ಉಳಿಯೋದಿಲ್ಲ, ಜನನೂ ಉಳಿಯೋದಿಲ್ಲ. ಯಾರೇ ಬರ್ಲಿ ಮನೆ ಬಾಗಿಲಿಗೆ ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ತೀರಾ, ಒಳ್ಳೆ ಹೊತ್ತು ನೀನು ಮಾತಾಡಿ ಅವರಿಗೆ ಕಷ್ಟ ಸುಖ ವಿಚಾರಿಸಿ ಆದಷ್ಟು ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಕಳಿಸ್ತಾರೆ. ನಮಗೆ ದೇವರಂತವರು ಸಾರು ಅಣ್ಣ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಕಷ್ಟ ಏನೇ ಇದ್ರು ಅವ್ರು ಹೊಟ್ಟೆಲ್ಲಿ ಹಾಕ್ತಾರೆ. ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ನಾನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಒಂದು 20-25 ಸಾವಿರ ಸಂಬಳ ಬರ್ತಾ ಇತ್ತು. ಅದು ಬಿಟ್ಟು ಪರಿಸ್ಥಿತಿಗಳು, ಕುಟುಂಬದ ಒತ್ತಡ, ಇಲ್ಲಿ ರಾಜಕೀಯದ ಸನ್ನಿವೇಶಗಳು ಒಂದಷ್ಟು ಏರುಪೇರಾದಾಗ ನಾವು ಬಂದು ಇಲ್ಲಿ ಸಕ್ರಿಯವಾಗಿ ತೊಡಸ್ಕೊಳ್ಳೋಂಥದ್ದಾಯ್ತು. 2018ರಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಲ್ತೀರಾ, ಅಲ್ಲೂ ಸುಮಾರು ಮತಗಳು ಸಿಗುತ್ತೆ. 2023ರಲ್ಲಿ ಅಗೈನ್ ಮತ್ತೊಮ್ಮೆ ನನಗೆ ಆ ಪಾರ್ಟಿ ಬೇಡ ಈ ಪಾರ್ಟಿ ಬೇಡ, ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ನಿಲ್ತೀರಾ. 54,000 ಓಟು. ಒಬ್ಬ ಪ್ರಮುಖ ಮುಖಂಡನಿಗೂ ಕೂಡ 20-25 ಸಾವಿರ ಓಟ್ ಸಿಗುತ್ತೆ, ನಿಮಗೆ 54,000 ಓಟ್ ಸಿಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಇದು ಹೆಂಗ್ ಸಿಕ್ತು ಸರ್? ನಾವೇನ್ ಕೆಲಸ ಮಾಡಿದ್ವಿ ಅದು ಮತರೂಪದಲ್ಲಿ ಜನ ಪ್ರೀತಿ ತೋರಿಸಿದಾರೆ ನಮ್ಗೆ. ಆ ಪ್ರೀತಿ, ಆ ಶಬ್ದ ನಮ್ಗೆ ರಾಜಕಾರಣದಲ್ಲಿ 2023 ಚುನಾವಣೆಯಲ್ಲಿ ನನಗೆ 2ನೇ ಸ್ಥಾನ ತಂದ್ಕೊಡ್ತು. ಯಾವುದೇ ಪಾರ್ಟಿ ನನಗೆ ಬೆಂಬಲಕ್ಕೆ ನಿಲ್ಲಿಲ್ಲ ಅವತ್ತು. ಆದ ತರ ಅಪೋಸಿಷನ್ ಲೀಡರ್ ಆಗಿರುವಂತ ಅವಕಾಶ ನನಗೆ ಆ ತಾಲೂಕಿನಲ್ಲಿ ಅವಕಾಶ ಕೊಟ್ಟರು ಜನ. ಈ ಸಲ ಇಂಥ ಪಕ್ಷದಿಂದಾನೇ ನಾನು ಹೋಗ್ಬೇಕು ಅನ್ನುವಂತ ಏನಾದ್ರು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ನಾವೆಲ್ಲ ಪೂರ್ವದಿಂದನೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿಗೆ ಸುಮಾರು ಕಾರುಗಳಿದೆ, ನಿಮ್ಮ ಫೇವರೇಟ್ ಕಾರ್ ಯಾವುದು? ನಾವು ಇನೋವಾ ಕ್ರಿಸ್ಟನ್ ಬಳಸ್ತೀವಿ ಹೆಚ್ಚಾಗಿ. ತುಂಬಾ ಜರ್ನಿ ಇರುತ್ತೆ ನಮ್ಗೆ. ಇಲ್ಲಿಂದ ನನಗೆ ಶಿಡ್ಲಘಟ್ಟ 45 ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ. ಡೈಲಿ ಹೋಗ್ಬೇಕಾಗುತ್ತೆ. ಏನ್ ಕಾರ್ಯಕ್ರಮಗಳಿದ್ರು ಕರೀತಾ ಇರ್ತಾರೆ ಜನ. ನಮ್ಮೂರ್ನಲ್ಲಿ ಈಗ ನಮ್ಮಣ್ಣ, ನಮ್ಮ ತಾಯಿ ಇವರು ಇನ್ವಾಲ್ವ್ ಆಗಿ ಹಸುಗಳನ್ನೆಲ್ಲ ಇಲ್ಲಿ ಸಾಕ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ಒಂದು 120ರಿಂದ 130 ಲೀಟರ್ ವರೆಗೂ ಹಾಲು ಹಾಕ್ತಾರೆ. ಇಲ್ಲಿ ಎರೆಹುಳ ಸಾಕಾಣಿಕೆ ಅಂತೇಳಿ ಒಂದು ಯೂನಿಟ್ ಮಾಡ್ಕೊಂಡಿವಿ ಸರ್. ನಮ್ಗೆ ಬಹಳಷ್ಟು ಗೊಬ್ಬರದ ಅವಶ್ಯಕತೆ ಇತ್ತು. ಎಲೆಗಳನ್ನೆಲ್ಲ ಕೊಳಿಸ್ಬಿಟ್ಟು ಒಂದು ತೊಟ್ಟಿಗೆ ಹಾಕ್ಬಿಟ್ಟು ಅಲ್ಲಿ ನಾವು ಗೊಬ್ಬರ ಮಾಡ್ತಾ ಇದ್ವಿ. ಈ ಗೋಬರ್ ಗ್ಯಾಸ್ ಯೂನಿಟ್ ಇಂದ ಸಗಣಿ ನಾವು ಟ್ರೀಟ್ ಮಾಡೋದ್ರಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಪೈಪ್ ಇಂದ ಹೋಗಿ ನಾವು ಈಗ ಹೊಸ ಮನೆ ಏನ್ ನೋಡಿದ್ರೆ ನೀವು, ಗ್ಯಾಸ್ ಅಲ್ಲಿವರೆಗೂ ಹೋಗುತ್ತೆ ನಮ್ಗೆ. ಈ ಗ್ಯಾಸ್ ಇಂದಾನೆ ನಮ್ಮ ಮನೇಲಿ ದಿನನಿತ್ಯ ನಮ್ಗೆ ಬೇಕಾಗಂತ ಊಟ, ಆಹಾರ ಎಲ್ಲ ರೆಡಿ ಆಗ್ಬಿಡುತ್ತೆ. ರೇಷ್ಮೆನೂ ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದಷ್ಟು ಕುರಿ ಸಾಕಾಣಿಕೆಯನ್ನು ಹೆಚ್ಚು ಮಾಡೋದ್ರಲ್ಲಿ ಗಮನ ಹರಿಸಿ ಅದನ್ನ ಮಾಡಿದ್ವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ನೋಡಿ, ನಾವು ರಾಜಕೀಯವನ್ನ ಯಾವ ರೀತಿ ಬೇಕಾದರೂ ನೋಡಬಹುದು, ಆದರೆ ರಾಜಕೀಯಕ್ಕೆ ಒಬ್ಬ ರೈತರ ಮಗ ಬಂದ್ರೆ ಅಥವಾ ಸಮಾಜ ಸೇವಕ ಬಂದ್ರೆ ಏನ್ ಆಗುತ್ತೆ ಅನ್ನೋದಕ್ಕೆ ಈ ಭಾಗಕ್ಕೆ ಇವತ್ತು ಬಂದಿದ್ದೀನಲ್ಲ, ಸೊ ಈ ಭಾಗವೇ ಸಾಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ರಿಗೆ ಇಲ್ಲಿ ಸಮಾಜ ಸೇವೆಯಲ್ಲೂ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಜೊತೆಗೆ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋದು ಇರುತ್ತೆ. ಆದರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಏನೂ ಇರೋದಿಲ್ಲ. ಒಬ್ಬ ರೈತನಾಗಿ ಕೆಲಸ ಮಾಡಿ, ಕುರಿ ಸಾಕಾಣಿಕೆ ಮಾಡಿ, ಅಥವಾ ತನ್ನ ಜಮೀನಲ್ಲಿ ತಾನು ಬೆಳೆದ ಬೆಳೆಯಲ್ಲಿ ಒಂದಿಷ್ಟು ಹಣವನ್ನ ಪಡೆದು ಅದನ್ನ ಸಮಾಜ ಸೇವೆಗೆ ವಿನಿಯೋಗಿಸಬೇಕು, ಅನಂತರದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಲ್ಬೇಕು ಅಂತ ಅಂದ್ಕೊಂಡು ಪ್ರತಿದಿನ ಇವ್ರ ಮನೆಗೆ ಬಂದ್ರೆ ನೂರಾರು ಜನ ಸಹಾಯವನ್ನ ಪಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ವ್ಯಕ್ತಿಯ ಬಗ್ಗೆ ಒಂದು ಪೂರ್ಣ ಮಾಹಿತಿ ಕೊಡೋಣ, ಜೊತೆಗೆ ಇವ್ರ ಬಗ್ಗೆ ಒಂದಿಷ್ಟು ಜನರಿಗೆ ಗೊತ್ತಾಗ್ಲಿ, ಇವರ ಸೇವೆ ಅನನ್ಯವಾಗಿದೆ, ಹಾಗಾಗಿ ಅದೆಲ್ಲರಿಗೂ ತಲುಪಲಿ ಅಂತ ಹೇಳಿ ಇವರ ಮನೆಯ ಮುಂಭಾಗ ಬಂದಿದ್ದೀನಿ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರ್ಬಹುದು ಅಂತ ಅನ್ಕೊಂತೀನಿ. ಅಂಜಿನಪ್ಪ ಅಂತ ಕರೀತಾರೆ, ಜೊತೆಗೆ ಅವ್ರನ್ನ ಪ್ರೀತಿಯಿಂದ ಪುಟ್ಟು ಅಂತಾನು ಕೂಡ ಕರೀತಾರೆ. ಸೊ ಯಾವುದೇ ಪಕ್ಷದಲ್ಲಿ ಇಲ್ಲದೆ ತಾನೇ ಸ್ವಂತ ನಿಂತು, ಅಂದ್ರೆ ಈ ಎಲೆಕ್ಷನ್ ವಿಚಾರದಲ್ಲೂ ಅಷ್ಟೇ, ತಾನೇ ಒಂದು
ಆ ಪಕ್ಷ ಬೇಕು ಈ ಪಕ್ಷ ಬೇಕು ಅಂತ ಯೋಚನೆ ಮಾಡದೆ ತಾನೇ ಒಂದು ಸ್ವಂತ ನೆಲೆಯಲ್ಲಿ ನಿಂತು ಸರಿಸುಮಾರು 54,000 ಓಟನ್ನ ಪಡ್ಕೊಂಡು ಜನಮಾನಸದಲ್ಲಿ ಬಿಂಬಿತರಾಗಿ ಮುಂದಿನ ಎಲೆಕ್ಷನಲ್ಲೂ ಕೂಡ ನಾನು ನಿಲ್ತೀನಿ, ನಾನು ಗೆದ್ರೆ ಈ ಭಾಗಕ್ಕೆ ಅಷ್ಟು ಜನರಿಗೆ ನನ್ನಿಂದ ಆದ ಸಹಾಯ ಮಾಡ್ತೀನಿ ಅಂತ ಒಂದು ಉತ್ಸುಕತೆಯಲ್ಲಿದ್ದಾರೆ. ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅವರ ಮನೆಯ ಟೂರನ್ನು ಮಾಡೋಣ, ಅವರ ಬಗ್ಗೆ ಅವರ ಅಭಿಮಾನಿಗಳು ಏನು ಹೇಳ್ತಾರೆ ಕೇಳೋಣ, ಜೊತೆಗೆ ಅವರ ಅಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಒಂದು ಮೆಲುಕುವಿಕೆಯನ್ನು ಹಾಕೋಣ ಅಂತ ಹೇಳ್ತಾ ಇಲ್ಲೇ ಇದ್ದಾರೆ ಅಂಜಿನಪ್ಪ ಪುಟ್ಟೂರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಂಜಿನಪ್ಪ ನಿಮ್ಮ ಹೆಸರು ಅನ್ನೋದು ಗೊತ್ತಾಯ್ತು ನನಗೆ, ಪುಟ್ಟು ಅಂತಾನೂ ಕೂಡ ಕರೀತಾರೆ. ಸೊ ನಿಮ್ಮ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಿನ್ನೆ ನಿಮ್ ಜೊತೆ ಒಂದಿಷ್ಟು ಹೊತ್ತು ನಾನು ಸಮಯವನ್ನ ಕೂಡ ಸ್ಪೆಂಡ್ ಮಾಡಿದ್ದೆ. ಸೊ ನೀವು ಕುರಿ ಸಾಕಣೆ ಬಗ್ಗೆ ಹೇಳಿದ್ರಿ, ರೇಷ್ಮೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಕೃಷಿಯ ಬಗ್ಗೆ ಸಾಕಷ್ಟು ಒಲವನ್ನ ಇಟ್ಕೊಂಡಿದ್ದೀರಾ. ಅದೆಲ್ಲವನ್ನ ಬಿಟ್ಟು ಯಂಗ್ಸ್ಟರ್ಸ್ಗಳು ನಮ್ಮ ಜೊತೆ ತುಂಬಾ ಜನ ಇದ್ದಾರೆ, ಅಂಥವ್ರೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಕೂಡ ನೀವು ಆಗಿದ್ದೀರಾ ಅನ್ನೋದು ಗೊತ್ತಾಯ್ತು. ಸೊ ನಿಮ್ಮ ಜರ್ನಿ ಬೇಕು ನಮ್ಮ ವಿಡಿಯೋದಲ್ಲಿ ಇವತ್ತು ಅಂತ ಅನ್ಕೊಂತೀನಿ ನಾನು. ನೀವು ಅವಕಾಶವನ್ನ ಕೊಟ್ರೆ ನಿಮ್ಮ ಕುರಿ ಸಾಕಾಣಿಕೆ ಕೇಂದ್ರಕ್ಕೂ ಕೂಡ ಭೇಟಿ ಕೊಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೂ ಮುಂಚೆ ಇವತ್ತು ನಿಮ್ಮ ಒಂದು ಲೈಫ್ ಜರ್ನಿಯನ್ನ ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸರ್, ಮುಂಜಾನೆ ಬೆಳಿಗ್ಗೆ ಎದ್ದಾಗಿಂದಾನು ಕೂಡ ನಿಮ್ಮ ಮನೆ ಮುಂದೆ ಜನ ಇರ್ತಾರೆ. ಈಗ ನಾನು ಸುಮಾರು ಜನರೇ ನೋಡಿದೆ, ಸುಮಾರು ಜನರು ಸಹಾಯ ಮಾಡೋದು. ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಹೆಂಗಿದೆ ಅಂದ್ರೆ, ರಾಜಕೀಯ ವ್ಯಕ್ತಿ ಸಹಾಯ ಮಾಡಬೇಕು, ಆತನಿಗೆ ಒಂದಿಷ್ಟು ದುಡ್ಡು ಎಲ್ಲಿಂದಾನೋ ಬರಬೇಕು, ಆತ ಅದನ್ನ ಜನಗಳಿಗೆ ಕೊಡಬೇಕು, ಈ ತರ ಮಹತ್ವಾಕಾಂಕ್ಷೆಗಳಿದೆ, ಗೆದ್ದವನು ಮಾತ್ರ ಮಾಡೋದು. ಆದ್ರೆ ನೀವು ಆತರ ಯಾವ ನೆಲೆಗಟ್ಟಲ್ಲೂ ಇಲ್ಲ, ನಿಮ್ಮ ಒಂದು ಸಹಾಯನೇ ಭಿನ್ನವಾಗಿದೆ. ಯಾಕಿದು ಬಂತು ನಿಮ್ಗೆ ಅಂತ? ಸರ್, ಇದೆಲ್ಲ ಈ ರಾಜಕೀಯ, ಸಮಾಜ ಸೇವೆ ಮತ್ತೆ ಜನಗಳ ಒಂದು ಒಡನಾಟ ಇವೆಲ್ಲನೂ ಸಹ ಒಂದು ರೀತಿ ಒಂದು ಅವಿನಾಭಾವ ಸಂಬಂಧ, ಒಂದು ಕುಟುಂಬಗಳ ಹಿನ್ನೆಲೆ, ಮತ್ತೆ ನಮ್ಮ ಪೂರ್ವಿಕರು ಬೆರೆತಂತ ವಾತಾವರಣ, ಮತ್ತೆ ನಾವು ಭೂಮಿ ಜೊತೆ ಇದ್ದಂತ ಕುಟುಂಬದ ಕೃಷಿ ಒಡನಾಟ ಇವೆಲ್ಲನೂ ಸಹ ನಮ್ಗೆ ಸ್ಫೂರ್ತಿ. ಮುಖ್ಯ ಕಸುಬು ನಿಮ್ಗೆ. ಹೌದೌದು, ಕೃಷಿ ಇದ್ರಿಂದ ನಾವೆಲ್ಲನೂ ಈ ಸ್ಟೇಜ್ ಅಲ್ಲಿ ಇದ್ದೀವಿ. ನೀವು ದುಡ್ದಿದ್ದನ್ನು ಈ ತರ ನೀವೆಲ್ರಿಗೂ ಕೊಟ್ಕೊಂತ ಬಂದ್ರೆ ನಾಳೆ ನಿಮಗೋಸ್ಕರ ನೋಡಿ, ಈಗ ನಾವು ಒಂದು 10 ರೂಪಾಯಿ ಅಷ್ಟು ಕೊಟ್ರೆ ಭಗವಂತ ನಮಗೆ 1000 ರೂಪಾಯಿ ಅಷ್ಟು ಕೊಡ್ತಾನೆ. ಕೊಡಂತದ್ ಕಲಿಬೇಕು ಪ್ರತಿಯೊಬ್ಬ ಮನುಷ್ಯ. ಬರೀ ಎಲ್ಲ ಒಂದ್ ಕಡೆ ಒಂದು ಸ್ಟಾಕ್ ಮಾಡ್ಕೊಳ್ಳೋಂಥದ್ದು ಕಲ್ತ್ರೆ ನಮ್ಮಲ್ಲಿ ಏನು ಉಳಿಯೋದಿಲ್ಲ, ಜನನೂ ಉಳಿಯೋದಿಲ್ಲ, ನಮ್ಮ ವಿಚಾರ ಆಚಾರಗಳು ಸಹ ಜನಕ್ಕೆ ಮುಟ್ಟಂತದ್ದು ಆಗೋದಿಲ್ಲ. ಹಂಗಾಗಿ ಕೊಡೋಂಥದ್ದು ಕಲ್ತ್ರೆ ಮನುಷ್ಯ ಪ್ರೋಗ್ರೆಸ್ ಆಗ್ತದೆ. ಒಂದು ವೀಲ್ ಸುತ್ತಾ ಇರುತ್ತೆ, ಅದು ನಡೀತಾನೆ ಇರ್ಬೇಕು ಸತತವಾಗಿ. ಆ ನಡೆಯುವಂತ ಪ್ರಕ್ರಿಯೆಯಲ್ಲಿ ನಮ್ಗೆ ನಾವು ಮಾಡಿರೋಂಥದ್ದು ಅಲ್ಪ ಸಹಾಯನೂ ಸಹ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ತಗೊಂಡು ಹೋಗ್ತಾ ಇದೆ. ಹಂಗಾಗಿ ನಾವು ಹೆಚ್ಚಾಗಿ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಅದೊಂದು ಪ್ರೋಸೆಸ್. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಹುಶಃ ಈ ಭಾಗದ ಜನ ಪುಣ್ಯ ಮಾಡಿದಾರೇನೋ ಅಂತ ನನಗನ್ಸುತ್ತೆ. ಗೆದ್ರೆ ಇಂಥವ್ರು ಗೆಲ್ಬೇಕು. ಬಹುಶಃ ಜನಗಳ ಮಧ್ಯೆನೇ ಇದ್ದು ಒಂದಿಷ್ಟು ಸರ್ವಿಸ್ ಅನ್ನ ಮಾಡ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡವ್ರು ಇವರು. ಸರ್, ನಿಮ್ಮ ಮನೆ ಮುಂಭಾಗಕ್ಕೆ ಬಂದ್ರೆ ಫಸ್ಟ್ ನೀವು ಈ ಗಿಡಕ್ಕೆ ನಮಸ್ಕಾರ ಮಾಡ್ತಾ ಇದ್ರಿ ನಾನು ಬಂದಾಗ. ಏನ್ ಕಾರಣ? ಇಲ್ಲಿಂದಾನೇ ಶುರು ಮಾಡೋಣ ನಾವು. ಇಲ್ಲಿ ಬಂದು ಇಲ್ಲಿ ಒಂದು ಹಲಸಿನ ಮರ ಇತ್ತು. ಈ ಹಲಸಿನ ಮರ ತುಂಬಾ ಬೃಹದಾಕಾರವಾಗಿತ್ತು. ಇಲ್ಲಿ ಹೆಂಗಂದ್ರೆ, ನಾವು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ಇಲ್ಲಿ ಒಂದು ದೊಡ್ಡ ಹಲಸಿನ ಮರ ಬೇಸಿಗೆ ರಜೆಗೆ ಬರ್ತಾ ಇದೀವಿ ನಾವು. ಬೇಸಿಗೆ ರಜೆಗೆ ಬಂದಾಗ ಈಜು ಹೊಡೆದ್ಬಿಟ್ಟು ಈ ಮರದ ಹತ್ರ ಬಂದ್ರೆ ಎಲ್ಲಾನು ಊರಿನಲ್ಲಿರೋಂಥ ಹುಡುಗರೆಲ್ಲ ಬಂದು ಈ ಮರ ನೋಡಂತದ್ದು ಹಣ್ಣಾಗಿದ್ಯಾ ಅಂತ. ಆ ಹಣ್ಣನ್ ಕಿತ್ಕೊಂಡು ಹೋಗ್ಬಿಟ್ಟು ನಾವು ತಿನ್ನಂತ ಕೆಲಸ ಮಾಡ್ತಾ ಇದ್ವಿ. ಬಹಳ ಎಂಜಾಯ್ ಮಾಡ್ತಾ ಇದ್ವಿ ಮರದಲ್ಲಿ ಬಂದಂತ ಹಣ್ಣನ್ನ. ಕಾಲಕ್ರಮೇಣ ಈ ಭೂಮಿ ನಮ್ಗೆ ಒಲ್ದು ಬಂತು. ನಾವ್ ಇಲ್ಲೊಂದಷ್ಟು ಜಾಗ ತಗೊಂಡ್ವಿ, ಮನೆ ಕಟ್ಕೊಂಡ್ವಿ. ಆಮೇಲೆ ನಾವು ಆ ಮರಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೆ. ಸೊ ತದನಂತರ ಮರ ಇದ್ದಕ್ಕಿದ್ದಂಗೆ ಒಂದಷ್ಟು ದಿನಗಳಾದ್ಮೇಲೆ ಅದು ಸತ್ತೋಯ್ತು. ಆಮೇಲೆ ಆದ್ರೂ ಸಹ ನಾವ್ ಇಲ್ಲಿ ಪೂಜೆ ಮಾಡ್ತಾ ಇದ್ವಿ. ಅಲ್ಲಿ ಬೇವಿನ ಮರ ತಂತಾನಾಗಿ ಉತ್ಪತ್ತಿ ಆಯ್ತು. ಎಲ್ಲೋ ಪಕ್ಷಿಗಳನ್ನ ತಂದು ಬೀಜ ಹಾಕ್ತೇನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಇಲ್ಲಿ ಎದುರುಗಡೆ ಅರಳಿ ಮರ ಅಂತ ನಾವ್ ಹೇಳ್ತಿದ್ವಿ, ಅಶ್ವತ್ಥಕಟ್ಟೆ. ಸೊ ಇದು ಬಹಳ ನೋಡೋದಕ್ಕೆ ಸಿಗೋದಿಲ್ಲ, ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಬೋದು. ಸೊ ಎರಡೂ ಮರಗಳು ಇಲ್ಲಿ ಜೋಡಿಯಾಗಿ ನೋಡಂತದ್ದು ಸಿಗುತ್ತೆ. ಇದು ಯಾರು ನಾವು ಊಣಿದ್ದಂತದ್ದಿಲ್ಲ, ಅದು ನ್ಯಾಚುರಲ್ ಆಗಿ ಬಂದಿರೋಂಥದ್ದು. ಸೊ ಹಂಗಾಗಿ ಇಲ್ಲಿ ಬಂದು ನಾನೊಂದು 5 ಸುತ್ತು 6 ಸುತ್ತು ದೇವ್ರಿಗೆ ನಮಸ್ಕಾರ ಮಾಡಿ, ಪ್ರಕೃತಿಗೆ ನಮಸ್ಕಾರ ಮಾಡಿ, ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ರಿ ಅಂತೇಳಿ ಒಂದು ಧನ್ಯವಾದ ಹೇಳಿ ನಮ್ಮ ದಿನಾನ ಪ್ರಾರಂಭ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಓಕೆ, ಬನ್ನಿ ಸರ್, ಈಗ ಒಳಗಡೆ ಹೋಗೋಣ. ಸೊ ನಿಮ್ಮ ಜರ್ನಿ ಬೆಳಿಗ್ಗೆ ಇಲ್ಲಿ ನಮಸ್ಕಾರ ಮಾಡೋದ್ರಿಂದ ಪ್ರಾರಂಭ ಆದ್ರೆ ಒಂದಿಷ್ಟು ಜನಗಳು ನಿಮಗ್ ನಮಸ್ಕಾರ ಮಾಡೋಕ್ ನಿಂತಿರ್ತಾರೆ. ಅಲ್ಲಿ ಸುಮಾರು ಉದ್ದೇಶಗಳಿರುತ್ತೆ. ಒಂದು, ಅವರಿಗೂ ಕೂಡ ಕೆಲವೊಂದು ಕೆಲಸಗಳಾಗಿರ್ಬೇಕು. ಸೊ ಅವರಿಗೂ ಕೂಡ ಒಂದಿಷ್ಟು ಸಹಾಯಗಳು ಆಗ್ಬೇಕಾಗತ್ತೆ. ಸರ್, ಸಹಾಯ ಮಾಡೋದಂದ್ರೆ ಸಣ್ಣ ಕೆಲಸ ಅಲ್ಲ ಸರ್. ಈಗ ನಾನು ಆಗ್ಲೇ ಹೇಳಿದೆ, ಎಲ್ಲಿಂದಾನೋ ದುಡ್ಡು ಬರ್ತಿದೆ,
ಅದನ್ನೇ ಈಚಿನ ತೆಗೆದು ಆಚೆ ಕೊಡ್ತಿದೀವಿ ಅಂತ ಹೇಳಿದ್ರೇನೆ ಇವತ್ತು ತೋರಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅಂಥದ್ರಲ್ಲಿ ನೀವು ಕೃಷಿ ಕುಟುಂಬದಿಂದ ಬಂದು ಸೊ ನೀವು ದುಡ್ದಿರೋ ಹಣವನ್ನ ಜನಗಳಿಗೆ ಪ್ರತಿದಿನ ವಿನಿಯೋಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಮನಸ್ಥಿತಿ ಅಥವಾ ನೀವು ಇಟ್ಕೊಂಡಿರುವಂತ ಆಶಾದಾಯಕತ್ವ ಇಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಂಗೆ ಗೊತ್ತು. ಈ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಸರ್? ಈ ಕುಟುಂಬದಲ್ಲಿ ಯಾರಾದ್ರೂ ಇದ್ರಾ ನಿಮ್ಗೆ ಈ ತರ ಮಾಡ್ಬೇಕು? ಈಗ ಒಂದು ದಿನಕ್ಕೆ ಬಹುಶಃ ನನ್ಗನ್ಸೋದು 2-3 ಲಕ್ಷ ರೂಪಾಯಿ ನಿಮ್ಗೆ ಖಂಡಿತ ಬೇಕು. ನಿಮ್ಮ ಒಟ್ಟಾರೆ ಒಂದು ಜೀವನದ ಒಂದು ದಿನ ಆಚೆಯಿಂದ ಈಚೆ ಹೋಗ್ಬೇಕು ಅಂದ್ರೆ ಒಂದು 2-3 ಲಕ್ಷ ಆದ್ರೂ ಬೇಕು ಇಲ್ಲಿಯವ್ರಿಗೆ ಕೊಡೋದಕ್ಕೆ, ಸಹಾಯ ಮಾಡೋದಕ್ಕೆ. ಸೊ ಈ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂತ? ನಮ್ಮಲ್ಲಿ ನಮ್ ಚಿಕ್ಕಪ್ಪ ಅವ್ರು ಇದ್ರು, ಕೃಷ್ಣಪ್ಪ ಅಂತೇಳಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿ ಕೆಲಸ ಮಾಡಿದಂತವ್ರು. ಅವರು ಬಹಳ ಒಂದ್ ರೀತಿ ತುಂಬಾ ಹಂಬಲ್ನೆಸ್, ಜನಗಳ ಜೊತೆ ಬೆರೆಯಂತದ್ದು, ಹಿರಿಯರಿಗೆ ಕೊಡಂತ ಗೌರವ ಎಲ್ಲಾನು ಸಹ ನಾವು ಹತ್ರದಿಂದ ನೋಡಿ ಅವ್ರನ್ನ ನೋಡಿ ಬೆಳೀತಾ ಇದ್ವಿ. ಅವ್ರು ಸರ್ಕಾರಿ ಕಚೇರಿಗಳು ದಿನನಿತ್ಯ ಹೋಗಂತದ್ದು, ನಮ್ಮ ಗ್ರಾಮ ಪಂಚಾಯತಿಗೆ ಬೇಕಾದಂತ ಸವಲತ್ತುಗಳನ್ನ ತರಂತದ್ದು, ರಸ್ತೆ ನಿರ್ಮಾಣ ಮಾಡೋಂಥದ್ದು, ಶಾಲೆ ನಿರ್ಮಾಣ ಮಾಡೋಂಥದ್ದು, ಮತ್ತೆ ರೇಷನ್ ಡಿಪೋಗಳು, ಸೊಸೈಟಿ, ಆಸ್ಪತ್ರೆ, ದಂದಾಸ್ಪತ್ರೆ ಈ ತರ ಮತ್ತೆ ಬಡವ್ರಿಗೆ ಮನೆಗಳು ಕಟ್ಟಂತ ಯೋಜನೆಗಳು ಬಂದಾಗ ಅವರೇ ಖುದ್ದು ನಿಂತು ಕಟ್ಸಿರೋಂಥದ್ದು, ಅವ್ರಿಗೆ ಬೇಕಾದಂತ ಪಂಚಾಯತಿಲಿ ದಾಖಲೆಗಳು ಮಾಡಿಸ್ತಾ ಇದ್ದಂಥದ್ದು. ಮತ್ತೆ ಹಬ್ಬ ಹರಿದಿನ ಬಂದಾಗ ತನ್ನ ಕೈಲಾದಷ್ಟು ಮಟ್ಟಿಗೆ ಅವ್ರಿಗೆ ನೀಡಿ ಅವ್ರ ಸಂತೋಷನ ಇವರು ನೋಡ್ತಾ ಇದ್ದಂಥದ್ದನ್ನ ನಾವು ಸಣ್ಣ ವಯಸ್ಸಿನಿಂದ ನೋಡ್ತಾ ಇದ್ವಿ. ಆ ಒಂದು ಅವರ ಚಟುವಟಿಕೆಗಳು ನಮ್ಗೆ ಒಂದಷ್ಟು ರೂಢಿ ಆಗ್ತಾ ಹೋಗ್ತು, ಇನ್ಸ್ಪಿರೇಷನ್ ಆಗಿ ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಗೆ ಈ ರಾಜಕೀಯ ಬೇಡ, ಈ ಜನಜಂಗುಳಿ ಬೇಡ ಅಂತ ನಾವು ದೂರ ಉಳ್ಕೊಂಡು ಸಹ ದೇವ್ರು ತಂದು ನಮ್ಮನ್ನ ಮತ್ತೆ ಇಲ್ಲಿ ಸಕ್ರಿಯವಾಗಿರಂಗೆ ಮಾಡಿದ್ರು. ಆಕ್ಚುಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ನಾನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನ್ಗೆ ಒಂದು 20-25 ಸಾವಿರ ಸಂಬಳ ಬರ್ತಾ ಇತ್ತು. ಓ, ದೊಡ್ಡ ಕಂಪನಿ ಕೆಲಸದಲ್ಲಿದ್ರಿ ನೀವು? ಹೌದು. ಅದನ್ನೆಲ್ಲ ಬಿಟ್ಟು ಜನಸೇವೆ ಬಂದಿದ್ರಿ. ಬಿಟ್ಟು ಪರಿಸ್ಥಿತಿಗಳು, ಕುಟುಂಬದ ಒತ್ತಡ, ಇಲ್ಲಿ ರಾಜಕೀಯದ ಸನ್ನಿವೇಶಗಳು ಒಂದಷ್ಟು ಏರುಪೇರಾದಾಗ ನಾವು ಬಂದು ಇಲ್ಲಿ ಸಕ್ರಿಯವಾಗಿ ತೋರಿಸ್ಕೊಳ್ಳೋಂಥದ್ದಾಯ್ತು. ಜನರ ಜೊತೆ ಕೆಲಸ ಮಾಡೋಂಥ ಅನಿವಾರ್ಯತೆ, ಯಾರನ್ನ ನಾವು ಬೇಡ ಅಂತ ಇದ್ವಿ ಅವ್ರ ಜೊತೆನೆ ಇರ್ಬೇಕು ಅಂತೇಳಿ ದೇವರು ನಮ್ಮನ್ನ ತಂದು ಹಾಕಿದ್ರು. ಹಂಗಾಗಿ ಇದು ನಮ್ಗೆ ಇದೇ ನಮ್ ಕಾಯಕ ಅಂತೇಳಿ ನಾವು ಶ್ರದ್ಧಾ. ಈಗ ಕೃಷಿ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮಾಡ್ತೀರಿ ಸರ್? ಸರ್, ಕೃಷಿ ನಾವು ತೋಟಗಾರಿಕೆ ಬೆಳೆಗಳು ಎಲ್ಲ ತರಕಾರಿಗಳು ಬೆಳೀತಾ ಇದ್ದೀವಿ. ಜೊತೆಗೆ ನಮ್ಗೆ ಹೈನುಗಾರಿಕೆ ಅವತ್ತಿಂದನೂ ಸಹ ನಮ್ಮ ಕುಟುಂಬದಲ್ಲಿ ಬಂದಿರೋಂಥದ್ದು ಹಸುಗಳು, ಎಮ್ಮೆಗಳು, ಕುರಿಗಳು ಇವೆಲ್ಲನೂ ಸಹ ನಮ್ಮ ಜೊತೆ ಜೀವನಾಡಿಗಳಾಗಿ ಬಂದಿರೋಂಥದ್ದು. ನಮ್ಮ ತಾಯಿ ತಂದೆ ತುಂಬಾ ಕಷ್ಟ ದಿನಗಳಲ್ಲಿ ಅವುಗಳೆಲ್ಲ ನಮ್ಮನ್ನು ಸಾಕಿದೆ ಕುಟುಂಬನ. ಇವತ್ತು ನಾವು ಒಂದ್ ರೀತಿ ಸದೃಢವಾದಂತ ವಾತಾವರಣಕ್ಕೆ ಬಂದ್ ನಿಂತಿದ್ವಿ. ನಮ್ಮ ಜೊತೆ ನಾವು ಇರಬೇಕು ಅಂತೇಳಿ ನಾವು ಅದು ಲಾಭ ನಷ್ಟ ಲೆಕ್ಕ ಆಗದೆ ಆ ಕೃಷಿನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋಂಥದ್ದು. ಮತ್ತೆ ಒಂದಷ್ಟು ಹೆಲ್ತಿ ತರಕಾರಿನೋ ಹಣ್ಣು ಇಲ್ಲ ಏನೋ ಒಂದು ನಾವು ಮಾಡೋಂಥ ಹಾಲು ಜನಕ್ಕೆ ಕೊಡ್ಬೋದಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ದು. ಅದ್ರಲ್ಲಿ ಹೆಚ್ಚು ಲಾಭ ಬರ್ತದೆ ಅನ್ನೋದಕ್ಕಿಂತ ಒಂದ್ ರೀತಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಉತ್ಪನ್ನ ಕೊಟ್ಟಂಗ ಆಗ್ತದೆ ಅನ್ನೋ ಒಂದು ನಂಬಿಕೆ ನಮ್ದು. ಇಲ್ಲಿ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಈ ಮನೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು 10-12 ವರ್ಷ ಆಯ್ತು ಸರ್. ಮನೆ ಕೂಡ ತುಂಬಾ ಹಳೆ ಆಗಿದೆ. ಹೌದು. ನಮ್ಗೆಲ್ಲ ನೇಚರ್ ಸಂಬಂಧಪಟ್ಟಂಗೆ ಬಹಳ ಇಷ್ಟ ಆಗ್ತದೆ. ಗಿಡ ಮರ, ಪ್ರಕೃತಿ ಜೊತೆ ಇರೋದಕ್ಕೆ ಆಸೆ ನನಗೆ. ಇಲ್ಲಿಗೆ ಸುಮಾರು ಕಾರುಗಳಿದೆ. ನಿಮ್ಮ ಫೇವರೇಟ್ ಕಾರ್ ಯಾವುದು? ನಾವ್ ಇನೋವಾ ಕ್ರಿಸ್ಟನ್ ಬಳಸ್ತೀವಿ ಹೆಚ್ಚಾಗಿ. ತುಂಬಾ ಜರ್ನಿ ಇರುತ್ತೆ ನಮ್ಗೆ. ದಿನ ಇಲ್ಲಿಂದ ನನಗೆ ಶಿಡ್ಲಘಟ್ಟ 45 ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ. ಡೈಲಿ ಹೋಗ್ತೀರಾ? ಡೈಲಿ ಹೋಗ್ಬೇಕಾಗುತ್ತೆ. ಏನ್ ಕಾರ್ಯಕ್ರಮಗಳಿದ್ರು ಕರೀತಾ ಇರ್ತಾರೆ ಜನ, ಹೋಗಂತದ್ದಾಗ್ತದೆ. ಆ ಕಾರ್ಯಕ್ರಮ ಮುಗಿಸಿ ನಮ್ದೇ ತೋಟ ಇದೆ ಅಲ್ಲಿ. ಆ ತೋಟದಲ್ಲಿ ಕುಳಿತಾಗ ಎಲ್ಲ ಜನನು ಅಲ್ಲಿ ಬಂದಿರ್ತಾರೆ. ಮತ್ತೆ ಅವರ ಏನೇನು ಅವಶ್ಯಕತೆಗಳಿದೆ, ಅವ್ರು ಕೆಲವರು ದೇವಸ್ಥಾನಗಳ ವಿಚಾರ ಮಾತಾಡ್ತಾರೆ, ಕೆಲವರು ಅವರ ಜಮೀನಿನ ವಿಚಾರ ಸಮಸ್ಯೆಗಳು ಮಾತಾಡ್ತಾರೆ, ಕೆಲವರು ಅವ್ರದೇ ಆದಂತ ಬೇರೆ ಸಮಸ್ಯೆಗಳು, ಅಲ್ಲಿನ ಲೋಕಲ್ ಗಲಾಟೆಗಳು ಮಾಡ್ಕೊಂಡಿರ್ತಾರೆ. ಏನೆಲ್ಲ ಇರ್ತದೆ ಅದೆಲ್ಲಾನು ಸಹ ನಾವು ಸಮಯ ಕೊಟ್ಟು ಅವ್ರ ಜೊತೆ ಕಳಿಯಂತದ್ದು ಆಗ್ತಾ ಇದೆ. ನಾನ್ ಕೇಳ್ಪಟ್ಟೆ ಸರ್, 2018ರಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಲ್ತೀರಾ, ಅಲ್ಲೂ ಸುಮಾರು ಮತಗಳು ಸಿಗತ್ತೆ. 2023ರಲ್ಲಿ ಅಗೈನ್ ಮತ್ತೊಮ್ಮೆ ನನಗೆ ಆ ಪಾರ್ಟಿ ಬೇಡ ಈ ಪಾರ್ಟಿ ಬೇಡ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ನಿಲ್ತೀರಾ. 54,000 ವೋಟ್. ಒಬ್ಬ ಪ್ರಮುಖ ಮುಖಂಡನಿಗೂ ಕೂಡ 20-25,000 ವೋಟ್ ಸಿಗುತ್ತೆ, ನಿಮಗೆ 54,000 ವೋಟ್ ಸಿಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಇದು ಹೆಂಗ್ ಸಿಕ್ತು ಸರ್? ಇದು ಸಾಧ್ಯನಾ ಅಂತ ಹೇಳಿ ತುಂಬಾ ಜನ ಯೋಚನೆ ಮಾಡ್ತಾರೆ. ಎಲ್ಲಾನು ಸಾಧ್ಯ ಸರ್. ನಾವು ಏನ್ ಕೊಡ್ತೀವಿ ಜನಕ್ಕೆ ಅದು ನಮ್ಗೆ ರಿಟರ್ನ್ ಬಂದೇ ಬರುತ್ತೆ. ಆ ರಿಟರ್ನ್ ಬರೋಂಥದ್ದು ಅದು ಶಬ್ದ ರೂಪದಲ್ಲಿ ಬರ್ತದೆ, ಇಲ್ಲ ಪ್ರೀತಿ ತೋರ್ಸದೆ ರಾಜಕಾರಣದಲ್ಲಿ ಮತ ರೂಪದಲ್ಲಿ ಬರ್ತದೆ. ಸೊ ನಾವೇನ್ ಕೆಲಸ ಮಾಡಿದೀವಿ ಅದು ಮತ ರೂಪದಲ್ಲಿ ಜನ ಪ್ರೀತಿ ತೋರಿಸಿದಾರೆ ನಮ್ಗೆ. ಆ ಪ್ರೀತಿ, ಆ ಶಬ್ದ ನಮ್ಗೆ
ರಾಜಕಾರಣದಲ್ಲಿ 2023 ಚುನಾವಣೆಯಲ್ಲಿ ನನಗೆ 2ನೇ ಸ್ಥಾನ ತಂದ್ಕೊಡ್ತು. ಯಾವುದೇ ಪಾರ್ಟಿ ನನಗೆ ಬೆಂಬಲಕ್ಕೆ ನಿಲ್ಲಿಲ್ಲ ಅವತ್ತು. ಆದ ತರ ನನಗೆ ಅಪೋಸಿಷನ್ ಲೀಡರ್ ಆಗಿರುವಂತ ಅವಕಾಶ ನನಗೆ ಆ ತಾಲೂಕಿನಲ್ಲಿ ಅವಕಾಶ ಕೊಟ್ಟರು ಜನ. ಅದು ಶಿಡ್ಲಘಟ್ಟದ ಒಂದು ಜನಗಳ ಪ್ರೀತಿ. ಎಸ್ 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 ನೋಡಿ, 54,000 ಓಟು ಅಂತ ಹೇಳಿದ್ರೆ ಚಿಲ್ಲರೆ ಅಲ್ಲ. ಅದು ಇಂಡಿಪೆಂಡೆಂಟ್ ಆಗಿ ನಿಂತು ಒಬ್ಬ ಪ್ರಮುಖ ನಾಯಕ ಇನ್ನೊಂದು ದೊಡ್ಡ ಪಾರ್ಟಿಲಿ ಇದ್ರೂ ಕೂಡ ಆತನ ಮುಂದೆ ಇವರು ನಿಂತು ಅವ್ರಕ್ಕಿಂತ ಜಾಸ್ತಿ ಮತಗಳನ್ನ ಪಡೆದಿರೋದು. ಬಹುಶಃ ಜನ ಎಷ್ಟು ಇವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲೂ ಒಂದಿಷ್ಟು ಜನ ಇದ್ದಾರೆ, ಬಹುಶಃ ನಾವು ಅವ್ರನ್ನ ಮಾತಾಡಿಸ್ಬಹುದು ಅಂತ ಅನ್ಕೊಂತೀನಿ. ಸೊ ಅನೇಕರು ನಿಮ್ಮಿಂದ ಪ್ರತಿದಿನ ಸಹಾಯವನ್ನ ಪಡಿತಾರೆ. ಅದೆಲ್ಲವನ್ನ ಬಿಟ್ಟು ಯಾರಾದರೂ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ ನಾನೀಗ ಮಾತಾಡಿಸ್ತೀನಿ ಸರ್. ಸೊ ಇಲ್ಲಿ ಇವರಿದ್ದಾರೆ ಸರ್, ಬನ್ನಿ. ಸೊ ಅಂಜಿನಪ್ಪ ಪುಟ್ಟವ್ರ ಬಗ್ಗೆ ನಿಮ್ಮ ಅನಿಸಿಕೆ ಬೇಕು ನಮ್ಗೆ, ಯಾಕಂದ್ರೆ ನೋಡಿ ಇಲ್ಲಿ ಸುಮಾರು ಜನ ಇದ್ದಾರೆ. ನೋಡಿ ಇವರನ್ನ ಮಾತಾಡಿಸ್ತೀನಿ ನಾನು. ಸೊ ನೀವು ನೋಡಿರುವಂಗೆ ಇವ್ರು ಹೆಂಗೆ ಸರ್? ನಮ್ಮ ಪುಟ್ಟು ಆಂಜಿನಪ್ಪನವರು ನಾವೆಲ್ಲ ಪ್ರೀತಿಯಿಂದ ಪುಟ್ಟಣ್ಣ ಅಂತ ಕರಿತೀರಿ. ಅವರು ದೀನ ದಲಿತರಿಗೆ, ಬಡವರಿಗೆ ನಾವು ಸುಮಾರು 20-25 ವರ್ಷದಿಂದ ನೋಡ್ತಾ ಇದ್ದೀರಿ. ಯಾರೇ ಬರಲಿ ಮನೆ ಬಾಗಿಲಿಗೆ ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ತೀರಾ, ಒಳ್ಳೆ ಒಪಿನಿಯನ್ ಮಾತಾಡಿ ಅವ್ರಿಗೆ ಕಷ್ಟ ಸುಖ ವಿಚಾರಿಸಿ ಆದಷ್ಟು ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಕಳಿಸ್ತಾರೆ. ಅದು ನಮ್ಮ ಮರನಹಳ್ಳಿ ಪಂಚಾಯತಿಗೆ ಪಿಲ್ಲರ್ ಇದ್ದಂಗೆ. ನಮ್ಮ ಪಂಚಾಯತಿಗೆ ಹೆಡ್ ಕ್ವಾರ್ಟರ್, ನಮ್ಮ ಹತ್ತಳ್ಳಿಗೂ ಹೆಡ್ ಕ್ವಾರ್ಟರ್ ಪಂಚಾಯತಿ. ಆ ಒಂದು ಹೆಡ್ ಕ್ವಾರ್ಟರ್ಗೆ ನಮ್ಮ ಪುಟ್ಟಣ್ಣವರು ನಮ್ಮ ಮರನಹಳ್ಳಿ ಪಂಚಾಯತಿ ಪಿಲ್ಲರ್ ಇದ್ದಂಗೆ. ಅವ್ರ ಮಾತು ಮೀರಿ ಯಾರು ಮುಖಂಡರು, ಅವ್ರ ಮಾತು ಅಂದರೆ ವೇದವಾಕ್ಯ, ಎಲ್ಲರೂ ಅವರು ಇದನ್ನ ಫಾಲೋಅಪ್ ಮಾಡ್ತೀರಿ ನಾವೆಲ್ಲರೂ. ಆದರೆ ಯಾವುದೇ ಜಾತಿ ಭೇದ ಇಲ್ದಿರೆ, ಯಾವುದೇ ಜಾತಿ ಧರ್ಮಗಳು ಇಲ್ದಿರೆ ಎಲ್ಲರನ್ನೂ ಒಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕಾಣ್ತಾರೆ. ಒಳ್ಳೆ ವ್ಯಕ್ತಿತ್ವ ಇದೆ. ಮುಂದೆ ಅವರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಮ್ಮ ಅಣ್ಣವ್ರಿಗೆ ಕಾಂಗ್ರೆಸ್ ಕಡೆಯಿಂದ ಸೀಟ್ ಕೊಟ್ಟು ಅವ್ರು ಗೆಲ್ಲಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಜನಗಳ ಹತ್ರ. ಅವ್ರು ಮುಂದೆ MLA ಆಗ್ತಾರೆ ಅನ್ನೋ ಒಂದು ಕನಸು ಕೂಡ ನನ್ಸಾಗುತ್ತೆ ಅನ್ನೋದು ನಾವೆಲ್ಲ ಚೆನ್ನಾಗಿ ಬೇಡ್ಕೊಂಡು. ನನಗನ್ಸೋದು ಸರ್, ಇಂಥವ್ರು MLA ಆಗ್ಬೇಕು ಅಂತ. ಇಂಥವ್ರು ಆಗ್ಬೇಕು ಸರ್. ಇಂಥವ್ರು ಆದರೆ ಬಡಬಗ್ಗರಿಗೆಲ್ಲ ಒಳ್ಳೇದಾಗುತ್ತೆ. ಯಾವುದೇ ರೀತಿಯ ಒಂದು ತೊಂದರೆಗಳಿಲ್ದಿರ ಜನಸೇವೆಯನ್ನು ಮಾಡ್ತಾರೆ. ಚೆನ್ನಾಗಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಅಮ್ಮವರೊಬ್ರು ಇದ್ದಾರೆ. ಸೊ ಅವ್ರು ಅವಾಗೇ ಬಂದು ನಿಂತಿದ್ರು, ನಾನು ನೋಡಿದೆ. ಸೊ ಯಾವುದೋ ಒಂದು ಇನ್ವಿಟೇಷನ್ ತಗೊಂಡು ಬಂದಿದ್ರು. ನಿಮ್ಗೆ ಸರ್ ಸಹಾಯ ಮಾಡಿದ್ರಾ? ನಮಗ್ ದೇವರಂತವರು ಸರ್ ಅಣ್ಣ. ನಮ್ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಮ್ ಕಷ್ಟ ಏನೇ ಇದ್ರು ಅವ್ರ ಹೊಟ್ಟೆಲ್ ಹಾಕ್ತಾರೆ. ಅವ್ರ ಮನಸ್ಸಲ್ಲಿ ತಿಳ್ಕೊಂಡು ನಮ್ಗೆ ದಾನ ಧರ್ಮ. ಈಗ ಈ ಭಾಗದಲ್ಲಿ ಇನ್ನೂ ಗೆದ್ದವರು ಅನೇಕರು ಇರ್ಬಹುದು. ನೀವು ಅಲ್ಲಿಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಗೆ ತಂದೆ ತಾಯಿ ದೇವ್ರು ಅಣ್ಣ ತಮ್ಮ ಎಲ್ಲ ಅವ್ರೆ. ನಿಮ್ ಕಷ್ಟ ಅಂದಾಗ ಅವ್ರು ಬಂದು ಅಂದಾಗ ನಮ್ ಕಣ್ಣ ತಂಬ ಅಂದ ಬಂದು ನಮ್ಗೆ ಬೆನ್ ತಟ್ಟಿ ನಮ್ಗೆ ತಾಕತ್ ಫಲ ಕೊಟ್ಟ. ಸೊ ನೋಡಿ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ ಬಹುಶಃ ಇದು ಬೇಕು ಅಂತ ಅನ್ಕೊಂತೀನಿ. ನೀವೆಲ್ಲಿಂದ ಬಂದಿದ್ದು? ನಮ್ಮ ಜಮಕೋಟೆಯಿಂದ. ಓಕೆ, ಏನ್ ಕಾರಣಕ್ಕೆ ಇಲ್ಲಿಗೆ ಇವತ್ತು ಬೆಳಿಗ್ಗೆ ಬಂದಿದ್ದು? ನಾವು ಬೆಳಗ್ಗೆ ಹುಡುಗನಿಗೆ ಸ್ವಲ್ಪ ಏನು ಕೆಲಸ ಬೇಕಾಗಿತ್ತು ಅಂತ ನಮ್ಮ ಅಣ್ಣ ಹತ್ರ ಬಂದಿದ್ರಿ. ಆಯ್ತಾ ಕೆಲಸ ಆಯ್ತಾ? ಆಗ್ತದೆ ಅಂತ ಗ್ಯಾರಂಟಿ ಇತ್ತು, ನಾವು ಅದು ಬಂದಿದ್ದೀರಿ. ಓಕೆ ಓಕೆ ಸರ್, ಈ ತರದ್ದು ಎಷ್ಟು ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ಸರ್ ಪ್ರತಿದಿನ? ಸುಮಾರು 100-150-200 ಜನ ಬರ್ತಾರ ಅಂತ ಅಲ್ಲ ಡೈಲಿ? ಜನಕ್ಕೆ ಏನಾಗ್ತದೆ, ಜನ ಒಂದ್ ರೀತಿ ರಾಜಕಾರಣಿಗಳು ಇಲ್ಲ ಒಂದು ಪ್ರೀತಿಯಿಂದನೋ ನಮ್ಮ ಮೇಲೆ ಅವರ ಸಂಪೂರ್ಣವಾದಂತ ನೋವು ಅಂತ ಏನ್ ಸೃಷ್ಟಿ ಆಗ್ತದೆ, ಅವ್ರಿಗೆ ಸಮಸ್ಯೆ ಅಂತ ಸೃಷ್ಟಿ ಆಗ್ತದೆ. ಅದು ಇವರು ಬಗೆಹರಿಸ್ತಾರೇನೋ, ಇವರಿಂದ ಅನುಕೂಲ ಆಗ್ತದೇನೋ ಅಂತೇಳಿ ಒಂದು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ. ಆ ನಿರೀಕ್ಷೆಗೆ ನಾವು ಸ್ಪಂದಿಸಿ ಮಾತನಾಡಿ ಸಮಯ ಕೊಟ್ಟು ಎಷ್ಟಾಗ್ತದೋ ಅಷ್ಟು. ಈಗ ಇವರೊಂದು ಕೆಲಸ ಕೇಳ್ಕೊಂಡ್ ಬಂದಿದ್ದಾರೆ, ಎಲ್ಲಾದ್ರೂ ನಾವು ಒಂದ್ ಕಡೆ ಅಕಾಮಡೇಟ್ ಮಾಡಂತ ಕೆಲಸ ಆಗ್ಬೇಕಾಗ್ತದೆ. ಅದನ್ನ ಮೀರಿ ಬೇರೆ ಸಮಸ್ಯೆಗಳು ವಿಚಾರ ಹೇಳ್ದಾಗ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನ ನಾವು ಮಾಡೋಂಥದ್ದು ಆಗ್ತದೆ. ಈಗ ಲಾಸ್ಟ್ ಟೈಮ್ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ರಿ, ಸಾಕಷ್ಟು ಮತಗಳು ನಿಮ್ಗೆ ಸಿಕ್ತು. ಈ ಸಲ ಇಂಥ ಪಕ್ಷದಿಂದಾನೇ ನಾನು ಹೋಗ್ಬೇಕು ಅನ್ನುವಂತ ಏನಾದ್ರು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ನಾವೆಲ್ಲ ಪೂರ್ವದಿಂದನೂ ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಗುರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಇಲ್ಲಿ ಕೃಷ್ಣ ಬೈರೇಗೌಡರು ನಮ್ಗೆ ಶಾಸಕರಾಗಿ ಬಂದ ಮೇಲೆ ನಮ್ಗೆ ಒಂದಷ್ಟು ಅವರ ನಡೆ ನುಡಿ, ಅವರ ಕಾರ್ಯವೈಖರಿ ಎಲ್ಲನೂ ಸಹ ನಮಗೆ ಒಂದಷ್ಟು ಆದರ್ಶ ಆಗಿ ಅವರ ಅನ್ಯಾಯಿಗಳಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕಾರಣಾಂತರದಿಂದ ನಾವು ಶಿಡ್ಲಘಟ್ಟದಲ್ಲಿ ಕೆಲಸ ಮಾಡಿ ಅಲ್ಲಿ ಶಾಸಕರಾಗಂತ ಒಂದು ಪ್ರಯತ್ನ ಮಾಡಕ್ ಕೊಟ್ಟಾಗ ಏಕ್ ಸಡನ್ ನಮ್ಗೆ ಅಲ್ಲೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದಿದ್ರಿಂದ ನಮ್ಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ಗುರುಸ್ಲಿಲ್ಲ. ಸೊ 2ನೇ ಬಾರಿ ನಾವು 52,000ಕ್ಕೂ ಹೆಚ್ಚು ಮತಗಳನ್ನ ತಗೊಂಡಾಗ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಮತ್ತೆ ಪಾರ್ಟಿಗೆ ಕರ್ಕೊಂಡು MP ಚುನಾವಣೆಯಲ್ಲಿ ನಾವು ಲಾಸ್ಟ್ 2024 ಅಲ್ಲಿ ನಮ್ಗೆ MP ಚುನಾವಣೆ ಆಯ್ತಲ್ಲ, ಅವಾಗ ಎಲ್ಲಾ ಕಡೆನೂ ಸಹ
ಹೆಚ್ಚು ಹೆಚ್ಚು ಮತ ಬಿಜೆಪಿ ಗಳಿಸ್ಕೊಂತು. ಆದ್ರೆ ಶಿಡ್ಲಘಟ್ಟದಲ್ಲಿ ನಮ್ಮಗಳ ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಅಲ್ಲಿ ಈಕ್ವಲ್ ಆಯ್ತು. ಒಂದು 500 ವೋಟ್ ಅಷ್ಟೇ ಡಿಫ್ರೆನ್ಸ್ ಬಂತು ಬಿಜೆಪಿಗೆ. ಓಕೆ ಸೊ ಅಷ್ಟರ ಮಟ್ಟಿಗೆ ಜನ ಮತ್ತೆ ಕಾಂಗ್ರೆಸ್ ಪಕ್ಷನ ಕೈ ಹಿಡಿಯುವಂತ ಸ್ಥಿತಿಗೆ ನಮ್ಮೆಲ್ಲರ ಪ್ರಯತ್ನ ಸಾಕ್ತು. ಹಿಂಗಾಗಿ ಈಗ ಕಾಂಗ್ರೆಸ್ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವರು ಸಹ ಮುಂದಿನ ದಿನಗಳಲ್ಲಿ ಗಣನೆಗೆ ತಗೊಳ್ತೀವಿ ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ಓಕೆ ಓಕೆ. ನಿಮ್ ಮನೆ ನೋಡಿದ್ರೆ ಅಲ್ಲಿ ಶಿಲೆ ಕಲ್ಲಿಂದ ಕಂಬಗಳನ್ನು ನಿಲ್ಸಿದ್ರ, ಇಲ್ಲಿ ಬಂದ್ರೆ ಇದು ಮಡ್ ಬ್ರಿಕ್ಸ್ ಇದು. ಹೌದು ಸೊ ಇದು ಒಂಥರ ತುಂಬಾ ಕೂಲ್ ಆಗಿರುತ್ತೆ ಅಲ್ಲ ಇದು? ಹೌದು ಹೌದು. ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. 10-15 ವರ್ಷ ಆಯ್ತಾ ಮನೆ ಕಟ್ಟಿ? 15 ವರ್ಷ ಆಗಿದೆ. 15 ವರ್ಷ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿಗೂ ಸುಮಾರು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರಬಹುದು ಅಂತ ಅನ್ಕೊಂತೀನಿ. ಸೊ ಈ ಭಾಗಕ್ಕೆ ಬಂದ್ರೆ ಇಲ್ಲಿಗೆ ಬರ್ತಾರ ಹೇಗೆ? ಸರ್ ಹೆಚ್ಚಾಗಿ ಇಲ್ಲಿ ಬರ್ತಾರೆ. ಶಿಡ್ಲಘಟ್ಟದ ಜನ ಎಲ್ಲಾನು ಸಹ ಹೆಚ್ಚಾಗಿ ಅಲ್ಲೇ ನಮ್ಮದಲ್ಲಿ ಫಾರ್ಮ್ ಹೌಸ್ ಇರೋದ್ರಿಂದ ಅಲ್ಲಿಗೂ ಬರ್ತಾರೆ, ಅಲ್ಲಿ ಬರ್ತಾ ಇರ್ತಾರೆ. ಓಕೆ ಓಕೆ. ಸೊ ಹಂಗಾಗಿ ಹೆಚ್ಚಾಗಿ ಅಲ್ಲೂ ಇರ್ತಾರೆ. ಇಲ್ಲೊಂದಿಷ್ಟು ಫೋಟೋಸ್ ಇದೆ. ಇದು ನಮ್ಮ ತಾತ ಅಜ್ಜಿ ನಮ್ಮ ಅತ್ತೆ ನಮ್ಮನ್ನೆಲ್ಲ ಬಹಳ ಸಾಕಿ ಮುದ್ದಾಡಿ ನಮ್ಮನ್ನ ಅವ್ರ ಜೀವನನ ನಮ್ಗೆ ತೆಯ್ದಂತವ್ರು. ಅವ್ರು ನಮ್ ತಂದೆ ಗೋಪಾಲಪ್ಪ ಅಂತೇಳಿ, ಅವ್ರು ತಾಲೂಕ್ ಬೋರ್ಡ್ ಮೆಂಬರ್ ಇದ್ರು ಕೃಷ್ಣಪ್ಪ ಅಂತೇಳಿ. ಪಕ್ಕದಲ್ಲಿರೋಂಥವ್ರು ಯಡಿಯೂರಲ್ಲಿ ನಮ್ಮ ಮಾವ ಅವರು ನಮ್ ತಂದೆ ತಂಗಿ. ನೀವ್ ಆಗ್ಲೇ ಒಬ್ರ ಬಗ್ಗೆ ಹೇಳಿದ್ರಲ್ಲ, ಕೃಷ್ಣಪ್ಪ ಅವ್ರು ಅಂತ ಅವ್ರು. ಇವ್ರು ಹೌದು ಇವರೇ ನಿಮ್ಮ ಇನ್ಸ್ಪಿರೇಷನ್ ಕಾರಣ ಹಿಂಗ್ ಮಾಡಬಹುದು. ಅವ್ರಿಗೆ ಸ್ವಲ್ಪ ಅರ್ಲಿ 2012 ಅಲ್ಲಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕೆಲಸ ಮಾಡ್ತಿದ್ದೆ. ಅವಾಗ ಸ್ವಲ್ಪ ಆರೋಗ್ಯ ಏರುಪೇರಾಗಿ ನಮ್ಮನ್ನೆಲ್ಲ ಅಗಲಿದ್ರು. ಅದ ನಂತರ ನಾನು ಅಲ್ಲಿ ಶಾಸಕನ ಕೆಲಸ ಮಾಡೋದಕ್ಕೆ 2014 ಅಲ್ಲಿ ಹೋದೆ ಶಿಡ್ಲಘಟ್ಟಕ್ಕೆ. 18 ಎಲೆಕ್ಷನ್ ಆಗಸ್ಟ್ ಒಳಗಡೆ 18 ಎಲೆಕ್ಷನ್ ಸೋಲ್ತಾನೆ ನಾವೆಲ್ಲ ಒಂದ್ ರೀತಿ ಚೆನ್ನಾಗಿ ಬದುಕ್ತಾ ಇದ್ವಲ್ಲ. ಇಪ್ಪ ನಮ್ಮ ಹಿರಿಯರು ನಮ್ಮ ತಂದೆಗೆ ಎಲ್ಲ ಒಂದ್ ರೀತಿ ಸೋಲ್ತಾನೆ ಅವ್ರಿಗೊಂಥರ ಇನ್ನೇನಾಯ್ತು ನನ್ ಮಗನಿಗೆ ಇನ್ನೇನಾಗ್ಬಿಡ್ತು ಹಿಂಗೆಲ್ಲ ಬದುಕ್ತಾ ಇದ್ನಲ್ಲ ಅಂತೇಳಿ ನಾನ್ ಸೋತ ಶಾಕ್ ಅವ್ರಿಗೆ ಹೆಚ್ಚು ಕಾಲ ಅವರು ಉಳಿಲಿಲ್ಲ. 1 ತಿಂಗಳು 1.5 ತಿಂಗಳಲ್ಲಿ ನಾನು ಸೋತ್ ಬಂದ್ಮೇಲೆ ಮತ್ತೆ ನಮ್ಮನ್ನೆಲ್ಲ ಅಗಲ್ಬಿಟ್ರು ನಮ್ಮ ತಂದೆಯವರು. ನೋವಿನ ಸಂಗತಿ ಅಲ್ಲ ಸರ್? ಅದು ಬಹಳ ನೋವಾಗುತ್ತೆ ನಮ್ಗೆ. ಯಾಕಂದ್ರೆ ಅವರೆಲ್ಲ ಈಗ ಇದ್ದಿದ್ರೆ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇತ್ತು, ಇನ್ನೊಂದಷ್ಟು ಶಕ್ತಿ ಬರ್ತಾ ಇತ್ತು. ಅವರು ನೋಡಿ ಸಂತೋಷ ಪಡ್ತಾ ಇದ್ರು ನಮ್ಮನ್ನ. ಸೋತರು ನಮ್ಗೇನ್ ದೇವ್ರು ಕಮ್ಮಿ ಮಾಡ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಆದ್ರೆ ಏನಾಯ್ತು ಅಂದ್ರೆ ಅವ್ರಿಗೆ ಆ ನೋವನ್ನ ತಡ್ಕೊಳ್ಳಷ್ಟು, ಸೋತಿದ್ ನೋವು ತಡೆಯಷ್ಟು ಇದಾಗ್ಲಿಲ್ಲ ಅವ್ರಿಗೆ, ಶಕ್ತಿ ಭಗವಂತ ಕೊಡ್ಲಿಲ್ಲ. ಓಕೆ 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 ಸರ್. ಈಗ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಳೆದ ಬಾರಿ ನಿಂತಿದ್ದೀರಾ. ಸೊ ಒಳ್ಳೆ ಮತಗಳು ಬಂದಿದೆ. ಸೊ ಮುಂದೆ ಈಗ ಇನ್ನೊಂದ್ 2 ವರ್ಷದಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ, ನಿಲ್ಬೇಕು ಅನ್ನೋಂತ ಮಹತ್ವಾಕಾಂಕ್ಷೆಯಲ್ಲಿ ಇದೀರಾ. ಸೊ ನಿಂತ್ರೆ ಗೆದ್ದು ಏನೆಲ್ಲ ಮಾಡ್ಬೇಕು ಅಂತ ಯೋಜನೆಯನ್ನು ಇಟ್ಕೊಂಡಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ನೋಡಿ, ಈಗ ಶಿಡ್ಲಘಟ್ಟದ ಚಿತ್ರಣನ ನಿಮ್ಗೆ ಈಗ ನಾವು ಅಲ್ಲೇ ಹೋಗೋದ್ರಿಂದ ಸಂಪೂರ್ಣವಾಗಿ ಮಾಹಿತಿನೂ ಸಿಗುತ್ತೆ. ಶಿಡ್ಲಘಟ್ಟದ ಡೆವಲಪ್ಮೆಂಟ್ಸ್ ಹೆಂಗಿದೆ ಪರಿಸ್ಥಿತಿ, ಅವೆಲ್ಲ ಸಹ ಮುಂದೆ ನಾವು ಯಾವ ರೀತಿ ತಗೊಂಡು ಹೋಗುವಂತದ್ದಾಗುತ್ತೆ. ಮತ್ತೆ ಅಲ್ಲಿನ ಒಂದು ಜೀವನ ಶೈಲಿನೂ ಸಹ ಬಹಳಷ್ಟು ಹಿಂದಕ್ಕಿರೋಂಥದ್ದನ್ನ ನಾವು ನೋಡ್ತೀವಿ. ಕಾರ್ಮಿಕರು ಮತ್ತೆ ಕೃಷಿ ಆಧಾರಿತ ತಾಲೂಕ್ ನಮ್ದು. ಯಾವುದೇ ಕಾರ್ಖಾನೆಗಳು ಹೆಚ್ಚಾಗಿ ನಾವು ನೋಡೋದಕ್ಕೆ ಸಿಗೋದಿಲ್ಲ. ರೇಷ್ಮೆ ನೂಲ್ ಬಿಚ್ಚಾಣಿಕೆದಾರರನ್ನ ಸಹ ನಿಮಗೆ ರೇಷ್ಮೆ ಮೈನ್ ಅಲ್ವಾ ಅದು? ರೇಷ್ಮೆ ಕೃಷಿನೇ ಮುಖ್ಯ ಸರ್ ಅಲ್ಲಿ. ಸೊ ಅದನ್ನೆಲ್ಲ ಮನೆಗಳಲ್ಲೇ ಸಹ ಬಿಚ್ಚಾಣಿಕೆ ಮಾಡ್ಕೊಂಡು ಮುಸಲ್ಮಾನ್ ಬಂಧುಗಳು ನೂಲ್ ಬಿಚ್ಚಾಣಿಕೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಆದಂತ ಕಾರ್ಖಾನೆಗಳಲ್ಲಿಲ್ಲ. ಮತ್ತೆ ನಮ್ಗೆ ಹೆಚ್ಚು ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಶಿಕ್ಷಣದ ಒಂದು ಕ್ರಾಂತಿ ಎಲ್ಲ ಆಗ್ಬೇಕಾಗ್ತದೆ. ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ಹೆಚ್ಚು ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂಥದ್ದು, ಮತ್ತೆ ಆಸ್ಪತ್ರೆ ಉನ್ನತೀಕರಣ ಆಗಂತದ್ದಾಗಬೇಕು, ಮತ್ತೆ ವ್ಯವಸ್ಥಿತವಾದಂಥ ಸೌಲಭ್ಯಗಳು ಆಸ್ಪತ್ರೆಗೆ ಆಗಂತದ್ದಾಗಬೇಕು. ಜೊತೆಗೆ ಏನು ವಿದ್ಯಾವಂತ ಮಕ್ಕಳು ಏನಿದ್ದಾರೆ ಅವ್ರಿಗೆಲ್ಲ ಸಹ ಉದ್ಯೋಗ ಸೃಷ್ಟಿಯಾಗಂತ ನಿಟ್ಟಿನಲ್ಲಿ ಈಗ ಬೆಂಗಳೂರಿಗೆ 40-50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಶಿಡ್ಲಘಟ್ಟ ಸಿಗ್ಬಿಡುತ್ತೆ. ಹೌದು. ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲನೂ ಸಹ ಬೆಂಗಳೂರಿಗೆ ಆಶ್ರಯಿಸ್ಕೊಂಡು ಬರುವಂತ ವಾತಾವರಣ ನಾವು ಹಿಂದಿನಿಂದನೂ ನೋಡ್ತಾ ಬಂದಿದ್ವಿ. ಆದ್ರೆ ಕಾಲ ಈಗ ಪರಿಸ್ಥಿತಿಗಳೆಲ್ಲ ಬದಲಾವಣೆ ಆಗ್ತಾ ಇದೆ. ಈಗ ಬೆಂಗಳೂರು 100 ಕಿಲೋಮೀಟರ್ ರೇಡಿಯಸ್ ಬೆಂಗಳೂರು ಆಗ್ತಾ ಇದೆ. ಬೆಂಗಳೂರಲ್ಲಿ ಇರೋಂಥವ್ರು ನಮ್ಮೂರಲ್ಲಿ ಬಂದು ಉದ್ಯೋಗ ಮಾಡೋಂಥದ್ದು, ಮತ್ತೆ ಅವರ ಅಡ್ವೆಂಚರ್ಸ್ ಏನಿದೆ, ಅವ್ರ ವೆಂಚರ್ಸ್ ಏನಿದೆ ಎಲ್ಲನೂ ಸಹ ಊರುಗಳಿಗೆ ಬಂದು ಅವರವರ ಭೂಮಿಲೋ ಇಲ್ಲ ಅವ್ರಿಗಿರೋಂಥ ವಾತಾವರಣದಲ್ಲಿ ಅವ್ರಿಗಿರೋಂಥ ರಿಸೋರ್ಸಸ್ ಬಳಸ್ಕೊಂಡು ಬೆಳೆಯುವಂಥದ್ದಾದ್ರೆ ಪ್ರತಿಯೊಬ್ಬರು ಸಹ ಒಂದು ಉನ್ನತವಾದಂಥ ಮಟ್ಟಕ್ಕೆ ಹೋಗೋಂಥ ವಾತಾವರಣ ಸೃಷ್ಟಿ ಆಗ್ತದೆ. ಅದಕ್ಕೆ ಪೂರಕವಾದಂಥ ವಾತಾವರಣನ ಸರ್ಕಾರದಿಂದ ನಾವು ಕಲ್ಪಿಸ್ಕೊಡೋಂಥದ್ದು, ಮತ್ತೆ ಅದಕ್ಕೆ ಬೆನ್ನಿಗೆ ನಾವು ನಿಂತ್ಕೊಳ್ಳೋಂಥದ್ದಾಗಬೇಕು. ಹಂಗೆ ನಿಂತಿದ್ದೆ ಆದಾಗ ಮಾತ್ರ ಎಲ್ಲ ಒಂದು ರೀತಿ ಕಾವಲುಗಾರನಾದಂಥ ಕೆಲಸನ ಮಾಡ್ಬೇಕಾಗ್ತದೆ. ಶಾಸಕರಾದಂಥವ್ರು ಜವಾಬ್ದಾರಿ ಇರ್ಬೇಕಾಗ್ತದೆ, ವಿಜನರಿ ಇರ್ಬೇಕಾಗ್ತದೆ. ಮತ್ತೆ ಸಮಸ್ಯೆಗಳ ಭಾಗವಾಗಿ ನಾವೆಲ್ಲನೂ ಸಹ ಜನಗಳು ನಮ್ಮ ಗಮನಕ್ಕೆ ತಂದಾಗ
ಅದನ್ನ ಮಣ್ಸಂತದ್ದು, ಅದನ್ನ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಓಕೆ. ಅದು ಮಾಡಂತ ಉದ್ದೇಶನೇ ನಮ್ಮದು. ಹಂಗಾಗಿ ಜನ ಅದಕ್ಕೆ ಕೈ ಹಿಡಿತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ಒಬ್ಬ MLA ಆಗೋನು ಎಜುಕೇಟೆಡ್ ಆಗಿದ್ರು ಕೂಡ ತುಂಬಾ ಬೆನಿಫಿಟ್ ಅನ್ನೋದು ನಿಮ್ಮನ್ನ ನೋಡಿ ನಂಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಳ್ಳೆಯ ಹುದ್ದೆಯಲ್ಲಿದ್ದವರು ಅದನ್ನ ಬಿಟ್ಟು ಇಲ್ಲಿ ಜನಗಳ ಸೇವೆಗೋಸ್ಕರ ಬಂದಿದ್ದೀರಾ. ಮೇಡಮ್ ಅವರು ಮಿಸ್ಸಸ್ ಅಲ್ವಾ? ಮೇಡಮ್, ಈಗ ಇಷ್ಟೆಲ್ಲ ಇವರು ಸರ್ವಿಸ್ ಅನ್ನ ಮಾಡ್ತಿದ್ದಾರೆ. ನನಗೆ ಶಾಕ್ ಆಯ್ತು ಇಲ್ಲಿ ಬಂದು ನೋಡಿದಾಗ. ಅಂದ್ರೆ ನಾವೆಲ್ಲ ಗೆದ್ದವ್ರ ಮನೇಲಿ ಹೋಗಿ ಏನೋ ಒಂದು ಸಹಾಯ ಸಿಗುತ್ತೇನೋ ಅಂತ ನೋಡ್ಕೊಂಡಿರ್ತೀವಿ. ಆದರೆ ಅದನ್ನೆಲ್ಲ ಬಿಟ್ಟು ಮುಂದಿನ ಇಲೆಕ್ಷನ್ಗೆ ನಾನು ನಿಲ್ತೀನೋ ಬಿಡ್ತೀವೋ ಅದು ಗೊತ್ತಿಲ್ಲ, ಆದರೆ ನನ್ನ ಸರ್ವಿಸ್ ಮಾತ್ರ ಜನಗಳಿಗೆ ಪ್ರತಿದಿನ ಇರಬೇಕು ಅಂತ ಒಂದು ಯೋಚನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಸೊ ಇದನ್ನು ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ? ನನಗೆ ತುಂಬಾ ಖುಷಿ ಆಗುತ್ತೆ ಸರ್, ಅವ್ರು ಈ ತರ ಎಲ್ಲ ಮಾಡ್ತಾ ಇರೋದು. ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಬೇಕು ಅನ್ನೋದೇ ನಮ್ಮ ಆಸೆ ಸರ್. ನೋಡಿ, ಎಷ್ಟೊಂದು ಮನೆಗಳಲ್ಲಿ ಆ ಸಪೋರ್ಟ್ ಇರೋದಿಲ್ಲ ಅಂತಾರೆ, ಆದ್ರೆ ನಿಮ್ ಸಪೋರ್ಟ್ ಇದೆಯಲ್ಲ ಸರ್ಗೆ, ಬಹುಶಃ ಅದು ತುಂಬಾ ದೊಡ್ಡ ಒಂದು ವರ ಅಂತ ನಾನು ಅನ್ಕೊಂತೀನಿ. ನಿಜಾನೇ ಸರ್. ಏನ್ ಇಷ್ಟ ಇದ್ರೆ ನಾವು ಖುಷಿಯಾಗಿರ್ತೀರಲ್ಲ ಸರ್, ಅದಕ್ಕೆ ಅವ್ರಿಗೆ ಏನ್ ಬೇಕೋ ಅದಕ್ಕೆ 100% ನಾವು ಸಪೋರ್ಟ್ ಮಾಡ್ತೀವಿ. ಏನ್ ಇಷ್ಟ ಅವರಿಗೆ ಫುಡ್ ಅಲ್ಲಿ ಸರ್ಗೆ? ಇದೇ ತರ ಅಂತ ಏನಿಲ್ಲ ಸರ್, ಎಲ್ಲ ಇಷ್ಟಪಟ್ಟು ತಿಂತಾರೆ. ಎಲ್ಲ ಫುಡ್ಡು ಇಷ್ಟನೇ. ಇಲ್ಲಿ ಮಾಮೂಲಿ ತುಂಬಾ ಜನ ಬರ್ತಾರೇನಲ್ಲ ಊಟಕ್ಕೆಲ್ಲ ನಿಮ್ಮ ಮನೆಗೆ? ಬರ್ತಾರೆ, ತುಂಬಾ ಜನ ಬರ್ತಾರೆ. ಓಕೆ. ಪ್ರತಿದಿನ ನೀವು ಶಿಡ್ಲಘಟ್ಟಕ್ಕಂತೂ ಹೋಗಿ ಬರ್ತಾ ಇರ್ತೀರಾ? ಓಕೆ. ಇಲ್ಲೇನೋ ಪಕ್ಕದಲ್ಲೇ ದನ ಕರುಗಳದ್ದು ಇದಿದೆ, ನಿಮ್ಮ ಮೂಲ ಮನೆ ಅಲ್ಲೇ ಪಕ್ಕದಲ್ಲಿ ಇರೋದು? ಓಕೆ ಓಕೆ. ಒಂದಷ್ಟು ಹಸು, ಕುರಿ, ಮತ್ತೆ ನಮ್ದು ಕುರಿ ಫಾರ್ಮ್ ಇದೆ. ಓಕೆ. ಸಿಂಚನ ಕುರಿ ಮತ್ತು ಮೇಕೆ ಫಾರ್ಮ್ ಅಂತ ಹೇಳಿ ನಮ್ದು ಬಹಳ ಹೆಸರುವಾಸಿಯಾದಂತದ್ದು. ಓಕೆ. ದೇಶಿ ಮತ್ತೆ ವಿದೇಶಿ ತಳಿಗಳನ್ನೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಸರ್ ಅಲ್ಗೂ? ಖಂಡಿತ ಎಸ್ ಎಸ್. ಈಗ ಫಸ್ಟ್ ನಾವು ಟಿಫಿನ್ ಮಾಡಿ ಅನಂತರ ಇಲ್ಲಿ ಪಕ್ಕದಲ್ಲಿರುವಂತಹ ದನ ಕರುಗಳ ಒಂದು ಕೊಟ್ಟಿಗೆ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಮಾತಾಡ್ಕೊಂಡು ಅನಂತರ ಕುರಿ ಫಾರ್ಮ್ಗೆ ಹೋಗೋಣ. ಸೊ ಈಗ ಟಿಫಿನ್ ಮಾಡೋಣ ಸರ್. ಎಸ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಮನೆಗೆ ಹೋದ್ವಿ. ಸೊ ನಿಮ್ಮ ಹಳೆ ಮನೆ ಇಲ್ಲೇ ಹುಟ್ಟಿ ಬೆಳೆದಿದ್ದ, ಜೊತೆಗೆ ನಿಮ್ಮ ದನ ಕರುಗಳು ಇಲ್ಲಿದಾವೆ, ಅವ್ನ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. ಈಗ ಟಿಫಿನ್ ಆಯ್ತು ಅಷ್ಟೇ. ನೋಡಿ, ಇವತ್ತು ಇಡೀ ಇವ್ರ ಜೊತೆ ಇರ್ತೀವಿ ನಾವು. ಇವ್ರ ಜರ್ನಿನ ಕಂಪ್ಲೀಟ್ ಆಗಿ ಸೆರೆ ಹಿಡಿಬೇಕು ಅನ್ನೋದು ಅಷ್ಟೇ ನಮ್ಮ ಮಹತ್ವಾಕಾಂಕ್ಷೆ. ಕೆಲಸ ಕ್ವಿಟ್ ಮಾಡಿ ಬಂದ ಟೈಮಲ್ಲಿ ಇಲ್ಲಿ ಏನೋ ಶುರು ಮಾಡಿದ್ವಿ ಅಂತ ಹೇಳಿದ್ರಿ. ಏನ್ ಮಾಡಿದ್ದು? ಇಲ್ಲಿ ಎರೆಹುಳ ಸಾಕಾಣಿಕೆ ಅಂತ ಹೇಳಿ ಒಂದು ಯೂನಿಟ್ ಮಾಡ್ಕೊಂಡ್ವಿ ಸರ್. ನಮ್ಗೆ ಬಹಳಷ್ಟು ಗೊಬ್ಬರದ ಅವಶ್ಯಕತೆ ಇತ್ತು. ನಮ್ಮ ಹತ್ರಂಗೂ ಹಸು ಕುರಿ ಎಲ್ಲ ಸಿಗ್ತಾ ಇತ್ತಲ್ವಾ, ಮತ್ತೆ ಹಸಿರೆಲೆ ಗೊಬ್ಬರ ಸಿಗ್ತಾ ಇತ್ತು ಹೆಚ್ಚಾಗಿ. ನಮ್ಮ ತೋಟ ಬದುಗಳೆಲ್ಲ ಈ ತರ ಹೊಂಗೆ ಎಲ್ಲ ಸಿಗ್ತಾ ಇತ್ತು. ಈ ಎಲೆಗಳನ್ನೆಲ್ಲ ಕೊಳಿಸ್ಬಿಟ್ಟು ಒಂದು ತೊಟ್ಟಿಗೆ ಹಾಕ್ಬಿಟ್ಟು ಅಲ್ಲಿ ನಾವು ಗೊಬ್ಬರ ಮಾಡ್ತಾ ಇದ್ವಿ. ಆಮೇಲೆ ಅರ್ಥೋಮ್ ಸರ್ ವೆರಿ ಫಾರ್ಮರ್ ಫ್ರೆಂಡ್ಲಿ. ನಮ್ಗೆ ಕಲ್ಟಿವೇಟರ್ಸ್ ಬೇಕಿಲ್ಲ. ಅರ್ಥೋಮ್ಸ್ ಭೂಮಿಲಿ ಇದ್ರೆ ಅದೇ ಭೂಮಿನ ಉಳುಮೆ ಮಾಡ್ತಾ ಇರುತ್ತೆ, ಮತ್ತೆ ನ್ಯೂಟ್ರಿಯೆಂಟ್ಸ್ ನ ರಿಲೀಸ್ ಮಾಡ್ತಾ ಇರುತ್ತೆ. ಸಾಕಷ್ಟು ಪೋಷಕಾಂಶಗಳು ಗಿಡಕ್ಕೆ ಏನೆಲ್ಲ ಬೇಕಾಗುತ್ತೆ, ಮತ್ತೆ ಭೂಮಿ ಫಲವತ್ತತೆನೂ ಹೆಚ್ಚು ಮಾಡುತ್ತೆ ಅದು. ಸಾಕಷ್ಟು ಫಾರ್ಮರ್ ಫ್ರೆಂಡ್ ಅದು ಅರ್ಥೋಮ್ಸ್. ಸೊ ಹಿಂದಿನ ಕಾಲದಲ್ಲೆಲ್ಲ ಅರ್ಥೋಮ್ಸ್ ಸಾಕಷ್ಟು ಭೂಮಿಲಿ ಸಿಗ್ತಾ ಇತ್ತು. ಈ ರಾಸಾಯನಿಕ ಗೊಬ್ಬರಗಳು ಹಾಕಿ 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 ನಾವೇನ್ ಮಾಡಿದೀವಿ, ಎಲ್ಲ ಓವರ್ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಹೇಳಿ ಭೂಮಿಲಿರಂತ ಜೀವಾಣುಗಳನ್ನೆಲ್ಲ ನಾವು ಸಾಯಿಸ್ತಾ ಬಂದಿದ್ದೀವಿ. ಸೊ ಅದನ್ನ ಮತ್ತೆ ನಾವು ಭೂಮಿಗೆ ಅರ್ಥೋಮ್ಸ್ ನ ನಾವು ಟ್ರೀಟ್ ಮಾಡೋಂಥದ್ದಾಗಬೇಕು, ಮತ್ತೆ ಹಳೆ ಪದ್ಧತಿಯಲ್ಲಿ ವ್ಯವಸಾಯ ಮಾಡೋಂಥದ್ದಾಗಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ನಾವು ಅರ್ಥೋಮ್ಸ್ ನ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡು ಸಾಕಷ್ಟು ನಾವು ರೈತರಿಗೂ ಕೊಡ್ತಾ ಇದೀವಿ, ನಮ್ಮ ತೋಟಕ್ಕೂ ಬೆಳೆಸ್ತಾ ಇದೀವಿ. ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಎಷ್ಟು ತೋಟ ಇದೆ ಸರ್ ನಿಮ್ದು? ನಮ್ದು ನಮ್ಮ ತಾತ ಸಂಪಾದನೆ ಮಾಡಿರೋಂಥದ್ದು ಒಂದು 40 ಎಕರೆ ಅಷ್ಟು ಜಮೀನ್ ಇದೆ. 40 ಎಕರೆ ಇದೆ. ಅವ್ರು ಆ ಕಾಲದಲ್ಲಿ ಸಂಪಾದನೆ ಮಾಡಿದ್ರು. ಗ್ರೇಟ್. ಹಂಗಾಗಿ ಅದರಲ್ಲಿ ಮೈನ್ ಬೆಳೆ ಯಾವುದು? ಈಗ ನಾವ್ ಹಿಂದೆ ಒಂದಷ್ಟು ದಿನ ಸುಮಾರು 80s ಅಲ್ಲೆಲ್ಲ ನಾವು ರೇಷ್ಮೆ ಕೃಷಿ ಮಾಡ್ತಾ ಇದ್ವಿ. ಸೊ ಕಾಲಕ್ರಮೇಣ ಅರ್ಬನೈಸೇಷನ್ ಆಗಿ ಸೊ ಅವೆಲ್ಲನೂ ಸಹ ಇಲ್ಲಿ ಕೃಷಿ ಎಲ್ಲ ಕಡಿಮೆ ಆಗಂತ ದಿನಗಳಲ್ಲಿ ಸ್ವಲ್ಪ ತೋಟಗಾರಿಕೆ ಬೆಳೆಗಳು, ಆಲೂಗಡ್ಡೆ ಬೆಳೆಯೋದು, ಟೊಮೆಟೊ ಬೆಳೆಯುವಂಥದ್ದು ಆಗ್ತಾ ಇತ್ತು, ಸೌತೆಕಾಯಿ ಬೆಳೆಯುವಂಥದ್ದು, ಕುಂಬಳಕಾಯಿ ಬೆಳೆಯುವಂಥದ್ದು, ಈ ರೀತಿ ಹಲವಾರು ಬೆಳೆಗಳನ್ನ ಬೆಳೀತಾ ಇದೀವಿ ನಾವು. ಜೊತೆಗೆ ರೇಷ್ಮೆನೂ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸ್ವಲ್ಪ ನೀರಿನ ಏನು ಆಳ ತುಂಬಾ ಹೋಗ್ಬೇಕಾಯ್ತು. ಇಲ್ಲೂ 1200 ಅಡಿ ಆಗ್ತಾ ಇತ್ತು. ಬೋರ್ವೆಲ್ ಎಲ್ಲ ನೀರ್ ನಿಂತೋಗಂತ ಸ್ಥಿತಿಗೆ ಬಂತು 2000 ಸಮಯಕ್ಕೆ. ಆಗ ನಾವು ಒಂದಷ್ಟು ಕುರಿ ಸಾಕಾಣಿಕೆಯನ್ನು ಹೆಚ್ಚು ಮಾಡೋದ್ರಲ್ಲಿ ಗಮನ ಹರಿಸಿ ಅದನ್ನ ಮಾಡಿದ್ವಿ. ಸೊ ಆಮೇಲೆ ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಒಂದು 8 ವರ್ಷದಿಂದ ಈಚೆ ಕೆರೆಗಳಿಗೆಲ್ಲ ಈ ಪ್ರೊಸೆಸ್ಡ್ ವಾಟರ್ HN ವ್ಯಾಲಿ ಅಂತ ಹೇಳ್ತೀವಿ,
ಆ ನೀರೆಲ್ಲ ಬಂದ್ಮೇಲೆ ನಮಗೆ ಈಗ ವಾಟರ್ ಟೇಬಲ್ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಇಂಪ್ರೂವ್ ಆಯ್ತು. ಇದಂತ ಭೂಮಿಲೆಲ್ಲ ನಾವು ಇದನ್ನ ಬೆಳ್ಕೊಳ್ತೀವಿ, ಫಾಡರ್ ಬೆಳ್ಕೊಳ್ತೀವಿ, ಈ ತರ ಹುಲ್ಲೆಲ್ಲ ಬೆಳ್ಕೊಂತೀವಿ. ಅದನ್ನ ಈ ಹಸುಗಳಿಗೆ ಮತ್ತೆ ಕುರಿಗಳಿಗೆ ಹೆಚ್ಚು ಈಗ ಬಳಸ್ತೀವಿ. ಈ ಹಸುಗಳು ಹಾಲು ಕರೆದು ಮಾರಾಟ ಮಾಡೋದು ಆತರ ಏನಾದ್ರು ಮಾಡ್ತೀರಾ ಹೇಗೆ? ಈಗ ನಮ್ಮೂರ್ನಲ್ಲಿ ಈಗ ನಮ್ಮ ಅಣ್ಣ ನಮ್ಮ ತಾಯಿ ಇವರು ಇನ್ವಾಲ್ವ್ ಆಗಿ ಹಸುಗಳನ್ನೆಲ್ಲ ಇಲ್ಲಿ ಸಾಕ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ಒಂದು 120ರಿಂದ 130 ಲೀಟರ್ ವರೆಗೂ ಹಾಲು ಹಾಕ್ತಾರೆ. ಸೊ ಅಂದ್ರೆ ಒಂದು 3 ಕ್ಯಾನ್ ಹಾಲು ನಾವೇ ಕೊಡ್ತೀವಿ. ಆ ಬೆಂಗಳೂರು ಡೈರಿಗೆ ಹೋಗ್ತದೆ. ಸೊ ಅದು ಇನ್ನು ಬೊಮ್ಮೂಲಿಂದ ನಮ್ಗೆ ಹಣ 15 ದಿನಕ್ಕೆ ಒಂದ್ಸಲ ಸೇವಾ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಂಘ ಅಂತ ಇರುತ್ತಲ್ಲ, ಅದರಿಂದಾನೇ ಹಣ ಬರ್ತಾ ಇರುತ್ತೆ. ಸೊ ಇದೊಂದು ಉದ್ಯೋಗ ನಮ್ಮ ಅಣ್ಣನಿಗೆ. ನಮ್ಮ ತಾಯಿನೂ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ. ಮತ್ತೆ ಏನ್ ಮಾಡ್ತಿರೋದು ಇವ್ರು ಈಗ? ಇದು ಫಾಗಿಂಗ್ ಮಾಡ್ತಾರೆ ಸರ್. ಸೊಳ್ಳೆ ಎಲ್ಲ ಕೂರುತ್ತಲ್ಲ, ಅದಕ್ಕೆ ಸ್ವಲ್ಪ ಮತ್ತೆ ಅದ್ರ ಜೊತೆಗೆ ಕೋಲ್ಡ್ ವಾಟರ್, ಇದು ಸ್ವಲ್ಪ ನೀರ್ ಸ್ಪ್ರೇ ಮಾಡೋದ್ರಿಂದ ಅನಿಮಲ್ ಸ್ವಲ್ಪ ಬಿಸಿಲಲ್ಲಿ ಟೆಂಪರೇಚರ್ ಮೇಂಟೈನ್ ಆದಂಗ ಆಗುತ್ತೆ. ಅದು ಸ್ವಲ್ಪ ಕೂಲ್ ಆಗಿರ್ತದೆ ಅಂತ ಹೇಳಿ. ಹೌದು ಹೌದು. ಎಸ್ ಸರ್, ಎಸ್ ಸರ್. ಎಷ್ಟು ಲೀಟರ್ ಆಗ್ತಾ ಇದ್ದಾರೆ ಹಾಲು ಈಗ? 100 ಲೀಟರ್. ಎಸ್ ಎಸ್ ಎಸ್. ನೋಡಿ, ಇದು ಇವರ ಮನೆ ಮತ್ತೆ ಇವರ ಮೂಲ ಮನೆ. ಇಲ್ಲಿಗೆ ಬಂದಿದೀವಿ. ಸೊ ಈಗ ನೆಕ್ಸ್ಟ್ ನಾವ್ ಎಲ್ಲಿಗೆ ಹೋಗ್ತಿದೀವಿ ಸರ್? ಸರ್ ಅದ್ರ ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ನೋಡಿ, ಈಗ ಈ ಹಸುಲ್ ಏನ್ ಬರುತ್ತೆ ಇದನ್ನ ನಮ್ಮಲ್ಲಿ ಈಗ ಇಲ್ಲಿ ಭೂಮಿ ಬೆಲೆ 1 ಸ್ಕ್ವೇರ್ ಫೀಟ್ 3,500 4,000 5,000 ಆಗ್ಬಿಟ್ಟಿದೆ ನಮ್ಮೂರಲ್ಲೆಲ್ಲ. ಈಗ ಮರೆನಹಳ್ಳಿ ಅಂತ ನಾವ್ ಈಗ ಏನ್ ನಿಂತು ಮಾತಾಡ್ತಾ ಇದೀವಿ. ಸೊ ಹಸು ಗೊಬ್ಬರನ ಏನ್ ಮಾಡ್ತೀವಿ, ಇದು ಬರುತ್ತಲ್ಲ ಸಗಣಿ, ಈ ಸಗಣಿನ ನಾವ್ ಇಲ್ಲಿ ಟ್ರೀಟ್ ಮಾಡ್ತೀವಿ. ಇದು ಗೋಬರ್ ಗ್ಯಾಸ್ ಯೂನಿಟ್ ಸರ್ ಇದು. ಸೊ ಈ ಗೋಬರ್ ಗ್ಯಾಸ್ ಯೂನಿಟ್ ಇಂದ ಸಗಣಿ ನಾವು ಟ್ರೀಟ್ ಮಾಡೋದ್ರಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಈ ಮೀಥೇನ್ ಗ್ಯಾಸ್ ರಿಲೀಸ್ ಆಗಿ ನೋಡಿ ಇಲ್ಲಿ ಇದೆ ಪೈಪ್. ಸೊ ಈ ಪೈಪ್ ಇಂದ ಹೋಗಿ ನಾವು ಈಗ ಹೊಸ ಮನೆ ಏನ್ ನೋಡಿದ್ರೆ ನೀವು, ಅಲ್ಲಿಗೆ ಮೀಥೇನ್ ಗ್ಯಾಸ್ ಅಲ್ಲಿವರೆಗೂ ಹೋಗುತ್ತೆ. ನಮ್ಗೆ ಸಿಲಿಂಡರ್ ಬಳಸೋದೇ ಕಡಿಮೆ, ಅತಿ ವಿರಳ. ಈ ಗ್ಯಾಸ್ ಇಂದಾನೆ ನಮ್ಮ ಮನೇಲಿ ದಿನನಿತ್ಯ ನಮ್ಗೆ ಬೇಕಾಗಂತ ಊಟ ಆಹಾರ ಎಲ್ಲ ರೆಡಿ ಆಗ್ಬಿಡುತ್ತೆ. ನಮ್ಗೇನು ಸಿಲಿಂಡರ್ ಈಗ ಇರಾನ್ ಯುದ್ಧ ಆಗ್ತಾ ಇದೆ, ನಮ್ಮ ದೇಶೀಯ ಹಸುಗಳಿಂದ ಬರಂತ ಮೀಥೇನ್ ಗ್ಯಾಸ್ ಇಂದ ನಾವು ದಿನನಿತ್ಯ ಬಳಸಂತ. ಹಸು ಸಾಕಾಣಿಕೆ ನಿಜವಾಗಿಯೂ ಲಾಭನ ಸರ್ ಅದು? ಈ 100% ಸರ್. ಸರ್ಕಾರಗಳು ಹೆಚ್ಚು ಒತ್ತು ಕೊಟ್ಟು ರೈತರ ಬೆನ್ನಿಗೆ ನಿಂತ್ಕೊಂಡಿರೋದೇ ಆದ್ರೆ, ಈಗಾಗಲೇ ಸರ್ಕಾರ ನಿಂತು ಬೆನ್ನಿಗೆ ಸಹಾಯ ಮಾಡ್ತಾ ಇದೆ. ಹಂಗಾಗಿ ಹಸು ಸಾಕಾಣಿಕೆ ಮಾಡೋದ್ರಿಂದ ಅಟ್ಲೀಸ್ಟ್ ಏನೋ ಒಬ್ಬ ಮನುಷ್ಯನಿಗೆ ಒಂದು ದಿನನಿತ್ಯದ ಅವನೊಂದು ಸಂಬಳದ ತರ 1-2 ಹಸು ಸಾಕೊಂಡ್ರೆ ಅವನಿಗೊಂದಷ್ಟು. ನೋಡಿ, ಹಸು ಸಾಕಿದ್ರೆ ಗೊಬ್ಬರ ಆಗುತ್ತೆ. ಆ ಗೊಬ್ಬರ ಇಲ್ಲಿ ಈ ಗೋಬರ್ ಗ್ಯಾಸಿಗೂ ಹಾಕ್ಬಹುದು. ಸಗಣಿ ಈ ಸ್ಲರಿಲಿ ನಾವು ಅರ್ಥವಂಶ ಬೆಳೆಸಿದ್ರೆ ನಿಮ್ಗೆ 1 kg ಅರ್ಥವಂಶ ಒಂದು 3 ತಿಂಗಳಿಗೆ 100 kg ಆಗ್ಬಿಡುತ್ತೆ. ಅಷ್ಟು ಫಾಸ್ಟ್ ಇದ್ರಲ್ಲಿ ಮಲ್ಟಿಪ್ಲಿಕೇಶನ್ ಈ ಸ್ಲರಿಲಿ. ಮತ್ತೆ ಈ ಗೊಬ್ಬರ ಎಲ್ಲ ವರ್ಷಕ್ಕೆ ಒಂದ್ಸಲ ಇಲ್ಲ 6 ತಿಂಗಳಿಗೆ ಒಂದ್ಸಲ ತೆಗೆದ್ಬಿಟ್ಟು ನಾವು ತೋಟಕ್ಕೆ ಹಾಕ್ತೀರಿ. ಆರ್ಗ್ಯಾನಿಕಲಿ ನಮ್ ತೋಟಗಳೆಲ್ಲಾನು ಸಹ ಹೆಚ್ಚು ಶ್ರೀಮಂತವಾಗಿರ್ತದೆ. ಕೆಮಿಕಲ್ ಮೆನ್ಯೂಸ್ ಹೆಚ್ಚಾಗಿ ಹೋಗೋದಿಲ್ಲ ನಾವು. ನೋಡಿ ವೀಕ್ಷಕರೇ, ಹಸು ಸಾಕಣೆಯಿಂದ ನಮಗೆ ಹಾಲು ಸಿಗುತ್ತೆ, ಅದರಿಂದನೂ ಹಣ ಬರುತ್ತೆ. ಜೊತೆಗೆ ಹಸು ಹಾಕುವಂತಹ ಸಗಣಿಯಿಂದ ಈ ತರ ಗ್ಯಾಸ್ ಮಾಡ್ಕೊಂಡ್ರೆ, ಈಗ ಗ್ಯಾಸ್ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಗೋಬರ್ ಗ್ಯಾಸ್. ಸೊ ಇಲ್ಲಿಂದ ಅವ್ರ ಮನೆಯವರೆಗೆ ಹೋಗುತ್ತಂತೆ ಅದು. ಸೊ ಹಂಗಾಗಿ ಯಾವುದೇ ಗ್ಯಾಸ್ ಅನ್ನ ನಾವು ಎಲ್ಲೋ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇಲ್ಲೇ ಮಾಡ್ಕೋಬಹುದು. ಇನ್ನು ಆ ಕಡೆ ತಿರ್ಸಿ ನೋಡಿ, ಇಲ್ಲಿ ಇದೆಲ್ಲ ಹಸುವಿನ ಗೊಬ್ಬರ. ಸೊ ಇದನ್ನ ತೋಟಕ್ಕೆ ಹಾಕೋದ್ರಿಂದ ಯಾವುದೇ ರಾಸಾಯನಿಕವನ್ನ ನಾವು ತೋಟಕ್ಕೆ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ಇದು ಅದೆಲ್ಲಕ್ಕಿಂತ ಜಾಸ್ತಿ ಇಳುವರಿಯನ್ನ ಕೊಡೋದಕ್ಕೆ ಇದೊಂದು ಗೊಬ್ಬರ ಇದು. ಸೊ ಇದು ಕೂಡ ಲಾಭದಾಯಕ. ಜೊತೆಗೆ ಈ ಕಡೆ ಮೇಕೆ ಕುರಿಗಳು ಇದಾವೆ. ಸೊ ಇದರದ್ದೊಂದು ದೊಡ್ಡ ಫಾರ್ಮ್ ಇದೆ ಇವ್ರ ಹತ್ರ. ನಾವೀಗ ಅಲ್ಲಿಗೂ ಹೋಗ್ಬಹುದು. ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣಲ್ಲ ಸರ್? ಹೌದು ಸರ್. ಈಗ ಇದನ್ನ ನೋಡ್ಕೊಂಡು ನಾವ್ ಇಲ್ಲೇನ್ ಮಾಡಿದ್ವಿ, ಒಂದಷ್ಟು ವೆಂಚರ್ಸ್ ಮಾಡಿದ್ವಿ. ನಾವೇನು ಇಲ್ಲೆಲ್ಲ ಏನ್ ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ತೆಗೆದ್ಬಿಟ್ಟಿದ್ವಿ. ಇಲ್ಲಿ ಈ ವರ್ಮಿಸಿಲಿ ಅಂತ ಬರುತ್ತಲ್ಲ ನಿಮ್ಗೆ, ನೂಡಲ್ಸ್ ಮತ್ತೆ ವರ್ಮಿಸಿಲಿ ಅಂದ್ರೆ ಇದು ಸಣ್ಣದು ಶಾವ್ಗೆ. ಸೊ ಆ ಯೂನಿಟ್ ಇಲ್ಲಿ ಮಾಡಿದ್ವಿ ನಾವು. ಶಾವ್ಗೆ ಫ್ಯಾಕ್ಟ್ರಿ ಮಾಡಿದ್ವಿ ಇಲ್ಲಿ. ಶಾವ್ಗೆ ಫ್ಯಾಕ್ಟ್ರಿ ಈಗೆಲ್ಲ ತೆಗೆದ್ಬಿಟ್ಟಿದೀವಿ ನಾವು. ಇದನ್ನ ಗೋಡೌನ್ ತರ ಬಳಸ್ತಾ ಇದೀವಿ. ನಾವು ಬೆಳೆದಂತ ರಾಗಿ ಭತ್ತ ಎಲ್ಲಾನು ಶೇಖರಣೆ ಮಾಡ್ತೀವಿ. ಸೊ ಈ ವರ್ಮಿಸಿಲಿ ಫ್ಯಾಕ್ಟ್ರಿನೂ ಒಂದಷ್ಟು ವರ್ಷಗಳ ಕಾಲ ನಾವು ಇಲ್ಲಿ ಮೇಂಟೈನ್ ಮಾಡಿದ್ವಿ. ಇಲ್ಲಿ ಇದೆಲ್ಲ ಈಗ ಕುರಿ ಈ ಮೇಕೆ ಎಲ್ಲ ಹೊಡೆಯೋದಕ್ಕೆ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಇಲ್ಲೊಂದು ಬಟ್ಟಿ ಅಂತ ಮಾಡಿದ್ವಿ, ತೆಗೆದ್ಬಿಟ್ಟಿದ್ದಾರೆ ಈಗ ನಮ್ಮ. ಅದೆಲ್ಲ ರೋಸ್ಟ್ ಮಾಡೋದಕ್ಕೆ ಇತ್ತು, ಈಗೆಲ್ಲ ತೆಗೆದ್ಬಿಟ್ಟಿರೋದ್ರಿಂದ ಈ ಕುರಿ ಮೇಕೆ ಸಾಕ್ತಾ ಇದೀವಿ ಇಲ್ಲಿ.
ಎಸ್ ಸರ್ ಕುರಿ ಮೇಕೆ ಸಾಕಣೆ ಬಗ್ಗೆ ಮಾತಾಡೋಣ. ಏನಾಗ್ತದೆ ಅಂದ್ರೆ ಹಾ. ಈಗ ನಮ್ಮ ಮನೇಲಿ ನಾವು ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇಬ್ಬರು ಅಣ್ಣ ತಮ್ಮಂದ್ರು. ಅವ್ರಿಗೆ ಇಬ್ಬರು ಗಂಡು ಮಕ್ಳು, ನಾವು 3 ಜನ ನಾವು ಗಂಡು ಮಕ್ಳು. ಅದರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ GKVK ಕೆಲಸ ಮಾಡ್ತಾರೆ. ನಾನು ಈ ರೀತಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಉಳಿಕೆ 3 ಜನ ಅವ್ರು ಅಷ್ಟಾಗಿ ಓದ್ಲಿಲ್ಲ. ನಮ್ಮ ತಮ್ಮ, ನಮ್ಮ ಅಣ್ಣಂದ್ರು ಇಬ್ರು ಇದ್ದಾರೆ. ಅವರು ಸಂಪೂರ್ಣವಾಗಿ ನಮ್ಮ ತಂದೆ ತಾಯಿ ಜೊತೆ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದಂಥದ್ದು. ಅವ್ರಿಗೆ ಈ ರೀತಿ ಒಂದಷ್ಟು ಹಸು, ಕುರಿ, ತೋಟ, ವ್ಯವಸಾಯದ್ದು ಒಂದಷ್ಟು ಹೆಚ್ಚು ಗಮನ ಹರಿಸೋದಕ್ಕೆ ಈ ರೀತಿಯಾದಂಥ ಒಂದು ಕೂಡು ಪದ್ಧತಿಯಲ್ಲಿ ಎಲ್ಲಾ ರೀತಿಯಾದಂಥ ಒಂದು ಆಕ್ಟಿವಿಟೀಸ್ ಇಟ್ಕೊಂಡಿರೋದ್ರಿಂದ ಅವ್ರು ಸಂಪೂರ್ಣವಾಗಿ ಪ್ರತಿದಿನಾನು ಬಿಸಿ. ನನ್ಗಲ್ಲಿ ಇಬ್ಬರನ್ನ ತೋರ್ಸಿದ್ರಿ, ಅದು ಅವ್ರಿಬ್ರು ಯಾರು? ಅಲ್ಲಿ ನೋಡಿದ್ದು ನಮ್ ಚಿಕ್ಕಪ್ಪ ಮಗ ಅವ್ರು ಒಬ್ರು, ಇವ್ರು ನನ್ ಸ್ವಂತ ಅಣ್ಣ. ಅಲ್ಲ, ಅಲ್ಲಿ ಇಬ್ರು ಅಜ್ಜಿಯಂದಿರು ಸಿಕ್ಕದ್ರಲ್ಲ, ಅವರು ಅಜ್ಜಿ ಅವ್ರು ನಮ್ಮ ತಾಯಿನೂ ನಮ್ ಚಿಕ್ಕಮ್ಮ. ತಾಯಿ ಮತ್ತೆ ಚಿಕ್ಕಮ್ಮ. ಓಕೆ, ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ನಾವು 3 ಜನ ಮಕ್ಕಳು. ಓಕೆ. ನನ್ನ ತಮ್ಮ ಒಬ್ಬ ಇದ್ದಾರೆ. ನನ್ಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಓಕೆ ಸೂಪರ್ ಸರ್, ಸೂಪರ್. ಎಸ್, ನಮ್ಮ ಮಾತನ್ನ ಕಂಟಿನ್ಯೂ ಮಾಡ್ತೀವಿ. ಇದು ಇವತ್ತಿನ ವಿಶೇಷ. ಸೊ ನಾಳೆ ಮತ್ತೊಂದಿಷ್ಟು ಇವ್ರ ಜೊತೆ ಜರ್ನಿಯ ಮಾತುಕತೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ಸ್ಟೇಡಿಯಂ.